विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। ಓಂ ಓಂ ನಾರಾಯಣ ನಾರಾಯಣ ನಾರಾಯಣ. ನಾವು ಏನು ಮಾಡ್ತಾ ಇದ್ದೀವಿ? ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ತ್ವಂಪದಾರ್ಥ ವಿವೇಕವನ್ನು ನೋಡ್ತಾ ಇದ್ದೀವಿ. ತ್ವಂಪದಾರ್ಥ ವಿವೇಕದಲ್ಲಿ ಜೀವನ ಅಣುತ್ವ. ಜೀವ ಅಣು ಎಂದರೆ ಎರಡರ್ಥಗಳು. ಜೀವನ ಅಣು ಅಂದರೆ ಸೂಕ್ಷ್ಮ ಎಂದು ಒಂದರ್ಥ, ಅಥವಾ ನಿಜವಾಗಿ ಸಣ್ಣದಾಗಿದ್ದಾನೆ ಎಂದು ಎರಡನೇ ಅರ್ಥ. ಸೂಕ್ಷ್ಮ ಎಂಬುದು ನಿಜವಾದ ಅರ್ಥ. ಸ್ವಾಮೀಜಿ ಓಕೆ కనిపిస్తూ ఉంది సరే. సో ఆ కెమెరా ఇక్కడ ఉంటుంది కదా, దుమ్ము పడుతుంది అని ఒకసారి తుడిచేస్తే ఆ కెమెరా రికార్డ్ అవుతుంది. లేకపోతే ఒక్కొక్కసారి దుమ్ము పడితే అక్కడి నుంచి తెచ్చాను కదా ఇన్ని రోజులు అట్లాగే లోపల ఉండే బ్యాగులో ఇప్పుడు అన్నీ విప్పితే ఎక్కడెక్కడో పడి ఉన్నాయి, ఇప్పుడు దొరికాయి. 2 రోజులకు బండులెస్ అన్ని విప్పితే ఇప్పుడు దొరికాయి. అన్ని దుమ్ము ధూళి ఎల్లో పట్టినాయి. ఇగో ఈ వైర్ ఒక చోట, ఇదొక చోట, ఇదొక చోట, స్టాండ్ ఒక చోట. ఇగో ఇప్పుడు అన్నీ తీస్తే ఇప్పుడు మొదలు పెట్టాను. నిన్న ఏం చెయ్యలే, ఎక్కడెక్కడో పడి ఉన్నాయని. అవి దుమ్ము పడుతుందని అట్లా చేశాను అంతే. ಅಣು ಅಂದರೆ ఒక ಅರ್ಥము, ಅಣು ಅಂದರೆ ಒಂದರ್ಥ, ಅದು ಸೂಕ್ಷ್ಮವಾಗಿದೆ ಎಂದರ್ಥ. ಸೂಕ್ಷ್ಮ ಅಂದರೇನು? ಅದು ಹಿಂದಿನ ಪಾಠ ಅಲ್ಲಿ ಬೆಂಗಳೂರಿನಲ್ಲಿ ಹೇಳಿದ್ದೇವೆ. ಸೂಕ್ಷ್ಮ ಅಂದರೆ ಪರಿಮಾಣದಲ್ಲಿ ಸಣ್ಣದು ಎಂದರ್ಥ ಅಲ್ಲ. ಸೂಕ್ಷ್ಮ ಅಂದರೆ ಅರ್ಥವೇನು? ಸೂಕ್ಷ್ಮ ಅಂದರೆ ಇಂದ್ರಿಯ ಗೋಚರವಲ್ಲ, ಮನೋಗೋಚರವಲ್ಲ, ಸ್ವಾನುಭವ ಸಿದ್ಧ ಎಂದರ್ಥ. ಸೂಕ್ಷ್ಮ ಅಂದರೆ ಸ್ವತಃ ಸಿದ್ಧ ಅನುಭವವೇ ಹೊರತು ಅದಕ್ಕೆ ಅಡ್ಡಿ ಅಧ್ಯಾಸದಿಂದ, ನಾವು ಇಂದ್ರಿಯಗಳ ಅಧ್ಯಾಸ ಮನಸ್ಸಿನ ಅಧ್ಯಾಸದಲ್ಲಿರುವುದರಿಂದ ಸ್ವತಃಸಿದ್ಧವಾಗಿದ್ದರೂ ಇಲ್ಲ ಅನಿಸುತ್ತಾ ಇದೆ. ಈ ಅಡ್ಡಿ ಇಂದ್ರಿಯಗಳ ಅಧ್ಯಾಸ ಮನಸ್ಸಿನ ಅಧ್ಯಾಸ ತೆಗೆದಿದ್ದರೆ ತಾನೇ ತಾನಿದ್ದಾನೆ ಎಂದು ಗೊತ್ತಾಗ್ತದೆ. ಹಾಗೆ ಇದು ಸೂಕ್ಷ್ಮ ಒಂದರ್ಥ. ಇನ್ನೊಂದರ್ಥ ಏನಂದರೆ ಅದು ನಿಜವಾದ ಚಿಕ್ಕದು ಎಂದರ್ಥ. ಚಿಕ್ಕದು ಎಂದು ಹೇಳಿದ್ದು ಔಪಾಧಿಕ, ಉಪಾಧಿ ಸಂಬಂಧದಿಂದ ಚಿಕ್ಕದೇ ಹೊರತು ನಿಜವಾಗಿ ಚಿಕ್ಕದಲ್ಲ. ಉಪಾಧಿ ಅಂದರೆ ಅಧ್ಯಾರೋಪ. ಅಂದರೆ ದೇಹೇಂದ್ರಿಯ ಮನಸ್ಸುಗಳನ್ನು ಅಧ್ಯಾರೋಪ ಮಾಡುವುದರಿಂದ ದೇಹ ಮೂಲಕ ನಾನು ಇಷ್ಟೇ, ನಾನು ದೇಹವೇ ಹೊರತು ಇನ್ನೊಂದಲ್ಲ. ಇಂದ್ರಿಯಗಳನ್ನು ಅಧ್ಯಾರೋಪ ಮಾಡುವುದರಿಂದ ನಾನು ಇಷ್ಟೇ ಹೊರತು ಇದಕ್ಕಿಂತ ಹೆಚ್ಚಲ್ಲ. ಅಂದರೆ ತನಗೆ ಏನೋ ಒಂದು ಶ್ರಿಂಕ್ ಆಗಿರುವ ಹಾಗೆ. ಶ್ರಿಂಕ್ ಅಂದರೆ ಏನು? ಸಂಕುಚಿತ. ತಾನು ಪರಿಮಿತನಾಗಿರುವ ಹಾಗೆ ಅನಿಸುತ್ತದೆ ಉಪಾಧಿ ಸಂಬಂಧದಿಂದ, ದೇಹ ಇಂದ್ರಿಯ ಮನಸ್ಸುಗಳ ಸಂಬಂಧದಿಂದ ಅಷ್ಟೇ ಹೊರತು. ಅದೇ ನಾವು ಭಾಷ್ಯದಲ್ಲಿ ಹೇಳ್ತಾ ಇದ್ದೇವೆ. ಒಂದು ಭಾಷ್ಯ ಏನೆಂದರೆ, ನಹಿ ಬುದ್ಧಿಗುಣೈರ್ವಿನ ಕೇವಲಸ್ಯ ಆತ್ಮನಃ ಸಂಸಾರಿತ್ವಮಸ್ತಿ. ಆತ್ಮಗೆ ಸಂಸಾರವಿಲ್ಲ. ಆತ್ಮ ಅಂದರೆ ತನ್ನ ನಿಜ ಸ್ವರೂಪದಲ್ಲಿ ತಾನು ನಿಜವಾಗಿ ಸಂಸಾರಿ ಅಲ್ಲ. ಅಂದರೆ ಏನೇನು ಸಂಸಾರವನ್ನು ಈಗ ಅನುಭವಿಸ್ತಾ ಇದ್ದೀವೋ ಈ ಸಂಸಾರ ನಮಗಿಲ್ಲ. ಅಂದರೆ ಈ ಅನಿಸುತ್ತಿರುವ ಸಂಸಾರವನ್ನೆಲ್ಲ ಬಿಟ್ಟು ಸಂಸಾರರಹಿತವಾಗೇ ಇದ್ದೇವೆ. ಹೇಗೆ? ಸುಷುಪ್ತಿ ನೋಡು. ಸುಷುಪ್ತಿ ಅಂದರೆ ತಾನೇ. ಸಂಸಾರ ಬಿಟ್ಟು ತಾನು ಮಾತ್ರ ಉಳಿಯುವುದನ್ನು ಸುಷುಪ್ತಿ. ಸುಷುಪ್ತಿಯನ್ನು ಸುಷುಪ್ತಿ ಅನುಭವ ದೃಷ್ಟ್ಯ ನೋಡೋಣ. ಸುಷುಪ್ತಿಯನ್ನು ಸುಷುಪ್ತಿ ಅನುಭವ ದೃಷ್ಟ್ಯ ಅಷ್ಟೇ ಹೊರತು ಒಂದಿನಿಂದ ಇನ್ನೊಂದು ಕಡೆಗೆ ಹೋಗುವುದು ಎಂದಲ್ಲ. ಎಚ್ಚರ ದೃಷ್ಟಿಯಿಂದ ನೋಡಿದ್ದರೆ ಸುಷುಪ್ತಿ ಒಂದು ಇನ್ನೊಂದು ಅವಸ್ಥೆ ಅನಿಸುತ್ತದೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡುವುದು ಒಂದು, ಅನುಭವವಾಗಿ ನೋಡುವುದು ಒಂದು. ಅವಸ್ಥೆಯಾಗಿ ಯಾವಾಗ ನೋಡ್ತೀವಿ? ಇಲ್ಲಿಂದ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ನೋಡಿ ಬರ್ತೀವಿ ಅನಿಸಿದ್ದರೆ ಅದು ಅವಸ್ಥೆ. ಅಂದರೆ
ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ಬರ್ತೀವಿ ಎಂಬ ದೃಷ್ಟಿ ಎಚ್ಚರ ದೃಷ್ಟಿ. ಅಂದರೆ ಎಚ್ಚರ ದೃಷ್ಟಿ ಅಂದರೆ ಎಚ್ಚರದಲ್ಲಿ ಇರುವವನಾಗಿ ತಾನು ಎಚ್ಚರದಲ್ಲಿ ಜಾಗೃತಿನಲ್ಲಿ ಇರುವವನಾಗಿ ಇಲ್ಲಿಂದ ನಾನು ಹೋಗ್ತೀನಿ ಬರ್ತೀನಿ ಅನಿಸುತ್ತಾ ಇದೆ. ಇದು ಈ ದೃಷ್ಟಿಗೆ ಸುಷುಪ್ತಿ ಅವಸ್ಥೆ ಅನಿಸುತ್ತದೆ. ಅದು ಬಂದು ಹೋಗುತ್ತದೆ ಅನಿಸುತ್ತದೆ. ಅದಲ್ಲ, ನಾವು ಹೇಳುತ್ತಿದ್ದು ತಾನೇ ತಾನು. ಅಂದರೆ ಎಚ್ಚರದ ಜಾಗೃತಿನ ದೇಹ ಇಂದ್ರಿಯ ಮನಸ್ಸುಗಳು ಬಿಟ್ಟು ಇದ್ದಾನೆ ಅಷ್ಟೇ. ತಾನೇ ತಾನು ಬಿಟ್ಟಿದ್ದಾನೆ ಅಂದರೆ ಮೊದಲು ಸೇರಿಸಿಕೊಂಡು ಈಗ ಬಿಟ್ಟ ಎಂದರ್ಥವಾ? ಬಿಟ್ಟಿದ್ದು ಅಂದರೆ ಸೇರಿಸಿಕೊಂಡ ಎಂದ ಅಧ್ಯಾರೋಪಿತ ದೃಷ್ಟಿಯಿಂದ ಬಿಟ್ಟಿದ್ದಾನೆ ಎಂದು ಹೇಳ್ತೀವಿ. ನಿಜವಾಗಿ ಸುಷುಪ್ತಿಗೆ ತನ್ನ ದೃಷ್ಟಿನಿಂದ ಹಿಡ್ಕೊಂಡಿದ್ದಿಲ್ಲ, ಬಿಟ್ಟಿದ್ದಿಲ್ಲ. ತಾನೇ ತಾನು. ಯಾವುದು ಹಿಡ್ಕೊಂಡಿದ್ದಲ್ಲ, ಬಿಟ್ಟಿದ್ದಲ್ಲ, ಇರುವುದೇ ತಾನು. ತಾನೇ ತಾನು. ಹಾಗೆ ಸುಷುಪ್ತಿಗೆ ತಾನು ತಾನಾಗಿರುವ ದೃಷ್ಟಿಗೆ ತಾನು ಎಂದಿಗೂ ಇದ್ದೇನೆ, ಸ್ವತಃ ಸಿದ್ಧವಾಗಿದ್ದೆ. ಯಾವ ಇಂದ್ರಿಯಗಳು ಮನಸ್ಸು ಅಡ್ಡಿ ಬರ್ತಾ ಇಲ್ಲ. ಇಂದ್ರಿಯಗಳ ಮನಸ್ಸಿನ ಅಡ್ಡಿಯಿಲ್ಲದೆ ತನ್ನನ್ನು ತಾನು ನೋಡಿಕೊಳ್ಳುವುದು. ತನ್ನನ್ನು ತಾನು ನೋಡುವುದಂದರೆ ನೋಡುವವನೊಬ್ಬನು ನೋಡಲ್ಪಡುವುದು ಇನ್ನೊಂದು. ಹಾಗಲ್ಲ. ತನ್ನನ್ನು ತಾನು ಅಂದರೆ ತಾನು ಮಾತ್ರ ಇದ್ದಾನೆ, ಸ್ವತಃ ಸಿದ್ಧ ಸ್ವಪ್ರಕಾಶ. ಆ ದೃಷ್ಟಿಗೆ, ಆ ಅನುಭವ ದೃಷ್ಟಿಗೆ ಪ್ರಪಂಚವೇನಿಲ್ಲ ಅಲ್ಲವೇ? ಇಂದ್ರಿಯ ಮನಸ್ಸುಗಳು ಯಾವುದೂ ಇಲ್ಲ. ಅದರಿಂದ ಬುದ್ಧಿಗುಣ ಇರುವಿನ ಈ ಅಂತಃಕರಣ ಧರ್ಮಗಳು ಸೇರಿಸಿಕೊಂಡರೆ, ಅಂತಃಕರಣದಿಂದಲೇ ದೇಶಬುದ್ಧಿ, ಕಾಲಬುದ್ಧಿ, ಸಂಬಂಧ ಬುದ್ಧಿ. ಈ ಬುದ್ಧಿಗಳೆಲ್ಲ ನಮ್ಮಲ್ಲಿ ನಮ್ಮ ಕುರಿತು ಅನಿಸುತ್ತಿರುವ ಏನೇನು ಸಂಸಾರ ಗುಣಗಳಿವೆಯೋ, ಸಂಸಾರ ಧರ್ಮಗಳು, ಸಂಸಾರ ಗುಣಗಳು, ಅದೆಲ್ಲ ಬುದ್ಧಿಯ ಸಂಬಂಧ. ಬುದ್ಧಿ ಅಂದರೆ ಅಂತಃಕರಣ. ಅಂತಃಕರಣ ಅಂದರೆ ಇಡೀ ಪ್ರಪಂಚ, ಇಡೀ ಅವಸ್ಥಾ. ಅಂತಃಕರಣ ಅಂದರೆ ಒಂದಲ್ಲ, ಇಡೀ ಅವಸ್ಥಾ. ಅವಸ್ಥಾ ಸಂಬಂಧದಿಂದಲೇ ಬುದ್ಧಿ ಸಂಬಂಧ ಅಥವಾ ಅಂತಃಕರಣ ಸಂಬಂಧದಿಂದಲೇ ಸಂಸಾರವನಿಸುತ್ತದೆ. ಆದರೆ ಕೇವಲಸ್ಯ ಆತ್ಮನಃ ಸಂಸಾರಿತ್ವಮಸ್ತಿ. ಕೇವಲ ಅಂದರೆ ತಾನೇ ತಾನು. ತಾನೇ ತಾನು ಅಂದರೆ ಅಂತಃಕರಣ ದೃಷ್ಟಿಯಿಂದ ನೋಡದೇ ಇದ್ದರೆ. ಅಂತಃಕರಣವನ್ನು ಬಿಟ್ಟು ನೋಡುವುದಂದರೆ ಸುಷುಪ್ತಿಯಲ್ಲಿ ಹೇಗಿದ್ದೇನೋ ಹಾಗೆ. ಅದು ಬುದ್ಧ್ಯುಪಾದಿ ಧರ್ಮಾಧ್ಯಾಸ ನಿಮಿತ್ತಂ ಹಿ. ಬುದ್ಧಿ ಉಪಾದಿಯ ಧರ್ಮಗಳನ್ನು ತನ್ನಲ್ಲಿ ಅಧ್ಯಾರೋಪ ಮಾಡುವುದರಿಂದ ಕರ್ತೃತ್ವ ಭೋಕ್ತೃತ್ವಾದಿ ಲಕ್ಷಣಂ ಸಂಸಾರಿತ್ವಂ. ಅಕರ್ತೃ ಅಭೋಕ್ತೃ ಚ ಅಸಂಸಾರಿಣ ನಿತ್ಯ ಮುಕ್ತ. ತಾನು ನಿಜವಾಗಿ ಅಕರ್ತ, ಅಭೋಕ್ತ, ನಿತ್ಯ ಮುಕ್ತ. ನಿತ್ಯ ಮುಕ್ತ ಅಂದರೆ ಮುಕ್ತೇ ನಾನು, ಎಂದಿಗೂ ಇರುವುದೇ ಮುಕ್ತ ತಾನು. ಆ ಅಂತಃಸ್ವರೂಪನಾದ ಆತ್ಮನಿಗೆ ಏನೇನೋ ಅನಿಸುವುದು, ಅದು ಅನಿಸಿಕೆಯಿಂದ, ಅಧ್ಯಾರೋಪದಿಂದಲೇ. ಸ ಆತ್ಮನಃ ನಿತ್ಯ ಮುಕ್ತಸ್ಯ ಸತಃ ಆತ್ಮನಃ ತಸ್ಮಾತ್ ತದ್ಗುಣಸಾರತ್ವಾತ್. ಉಪಾದಿಗುಣಗಳ ಸಂಬಂಧದಿಂದಲೇ ಸಂಸಾರಿತ್ವಂ ಪರಿಮಾಣ ವ್ಯಪದೇಶ. ಆತ್ಮನನ್ನು ಸಣ್ಣದು ಎಂದು ಹೇಳುವುದು, ನಿಜವಾಗಿ ಜೀವ ಎಂದು ಹೇಳುವುದೇ ಅಧ್ಯಾರೋಪ. ತನ್ನ ನಿಜಸ್ವರೂಪ ಅಲ್ಲ, ತನ್ನನ್ನು ಜೀವ ಅನಿಸ್ಕೊಳ್ಳುವುದೇ ತನಗೆ ಇನ್ಸಲ್ಟ್. ತನಗದೇನು ದೊಡ್ಡತನ ಅಲ್ಲ, ತಾನು ಜೀವನೇ ಅಲ್ಲ, ತನ್ನನ್ನು ಜೀವ ಎಂದು ಹೇಳ್ಕೊಳ್ಳುವುದೇಕೆ? ಹೇಳ್ಕೊಳ್ಳುವುದಂದರೆ ಇನ್ನೊಬ್ಬರಿಗೆ ಹೇಳುವುದಲ್ಲ, ತನಗೆ ಅನಿಸ್ಕೊಳ್ಳುವುದು. ನಾನೊಬ್ಬ ಅಲ್ಪನೂ ಜೀವ ಎಂದು ಅನಿಸಿಕೊಳ್ಳುವುದೇ ತನ್ನನ್ನು ತಾನು ತಪ್ಪಾಗಿ ತಿಳ್ಕೊಳ್ಳುವುದು. ಅದು ಆದ್ದರಿಂದ ಪರಿಮಾಣ ಇಷ್ಟು ಸಣ್ಣನಾಗಿದ್ದಾನೆ ಎಂದು ಅನಿಸುವುದು ಯಾವುದೇ ಇನ್ನೊಂದು ವಸ್ತುಗಳಲ್ಲಿ ತನ್ನನ್ನು ಮುಳುಗಿಸಿ ಇನ್ನೊಂದು ವಸ್ತುಗಳ ಜೊತೆಗೆ ಸೇರಿಸಿ ಇಷ್ಟಂತೆ ನೋಡುವುದು. ತದುತ್ಕ್ರಾಂತ್ಯಾದಿಭಿಶ್ಚ ಅಸ್ಯ ಉತ್ಕ್ರಾಂತ್ಯಾದಿ ವ್ಯಪದೇಶೋ ನ ಸ್ವತಃ. ದೇಹವನ್ನು ಬಿಟ್ಟು ಹೋಗುತ್ತದೆ ಯಾರು? ಮರಣವಾಗುತ್ತದೆ. ಮರಣ ಅಂದ್ರೇನು? ದೇಹವನ್ನು ಬಿಟ್ಟು ಹೋಗುತ್ತದೆ. ಬಿಟ್ಟು ಹೋಗೋದು ಯಾರು? ಆತ್ಮ ಬಿಡ್ತದೆ. ಜನರು ಹೇಳ್ತಾರೆ ಆತ್ಮ ದೇಹವನ್ನು ಬಿಟ್ಟು ಮರಣ ಕಾಲದಲ್ಲಿ ಆತ್ಮ ದೇಹವನ್ನು ಬಿಟ್ಟು ಇನ್ನೊಂದು ಕಡೆ ಆತ್ಮ ಬಿಡುವುದಿಲ್ಲ, ಹೋಗೋದಿಲ್ಲ, ಬರುವುದಿಲ್ಲ. ಆತ್ಮ ಇರುತ್ತದೆ. ಏನು ಬಿಡುತ್ತದೆ? ಮನಸ್ಸಪ್ಪ ಬಿಡುವುದು. ದೇಹವನ್ನು ಬಿಡುವುದು ಮನಸ್ಸೇ. ಪ್ರಾಣ ಮನಸ್ಸು ಬಿಡುತ್ತದೆ, ಆತ್ಮ ಬಿಡಲ್ಲ. ಆತ್ಮ ಎಂದಿಗೂ ಇರುತ್ತದೆ. ಆತ್ಮ ಎಂದಿಗೂ ಇರುತ್ತದೆ ಅಂದರೆ ದೇಹದಲ್ಲೇ ಇದ್ದು ಬಿಡ್ತದೆ.
ಆತ್ಮಕ್ಕೂ ದೇಹವಿಲ್ಲ, ದೇಹದಲ್ಲಿರುವುದೇನು? ಆತ್ಮ ಸುಷುಪ್ತಿಗೆ ದೇಹವೆಲ್ಲಿದೆ? ಆದ್ದರಿಂದ ಆತ್ಮ ತಾನಿರುತ್ತದೆ. ದೇಹದ ಸಂಬಂಧವನ್ನು ಇಟ್ಟುಕೊಂಡಿದ್ದು ಮನಸ್ಸಿನ ಮೂಲಕ. ಆ ಮನಸ್ಸು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಸೇರಿಕೊಳ್ತದೆ, ಅದನ್ನು ಬಿಟ್ಟು ಇನ್ನೊಂದು. ಹೀಗೆ ದೇಹವನ್ನು ಬಿಡುವುದು ಅಂತಃಕರಣ, ಪ್ರಾಣ ಅಷ್ಟೇ ಹೊರತು ಆತ್ಮ ಅಲ್ಲ. ಅಂತಃಕರಣವು ದೇಹವನ್ನು ಬಿಡುವುದರಿಂದ ಆತ್ಮನೇ ದೇಹ ಬಿಡುತ್ತಾ ಇದೆ ಅನಿಸುತ್ತದೆ ಅಲ್ಲವೇ? ಅಸ್ಯ ಉತ್ಕ್ರಾಂತ್ಯಾದಿ ವ್ಯಪದೇಶ. ಒಂದು ಶ್ವೇತಾಸ್ತ್ರ ಉಪನಿಷತ್ತಿನಿಂದ ಮಂತ್ರವನ್ನು ಉದಾಹರಿಸ್ತಾ ಇದ್ದಾರೆ ಭಾಷ್ಯಕಾರರು ನೋಡಿ. ಬಾಲಾಗ್ರಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಃ ಸವಿಜ್ಞೇಯಃ ಸಚಾನಂತ್ಯಾಯ ಕಲ್ಪತೆ. ಬಾಲಾಗ್ರಶತಭಾಗಸ್ಯ, ನಮ್ಮ ಬಾಲ ಅಂದರೆ ಗೊತ್ತಾ? ಬಾಲ್ ಎಂದು ಹಿಂದಿಯವರು ಹೇಳ್ತಾರೆ ನೋಡಿ. ಇಂಗ್ಲೀಷ್ ಬಾಲ್ ಅಲ್ಲ, ಕ್ರಿಕೆಟ್ ಬಾಲ್ ಅದು ಬೇರೆ. ಬಾಲ್ ಅಂದರೆ ಕೂದಲು ಅಲ್ಲವೇ? ತಲೆ ಕೂದಲು ಇರುತ್ತದೆ ನೋಡೋದಕ್ಕೆ ಬಾಲ ಹೇಳ್ತೀವಿ. ಬಾಲ ಎರಡೂ ಹೇಳಬಹುದು. ಬಾಲಾಗ್ರಶತಭಾಗಸ್ಯ, ಕೂದಲಿನ ತುದಿಗೆ ಅಂಚುಕೆ ಏನಿರುತ್ತದೆ? ಶತಭಾಗಸ್ಯ, ಈ ಕೂದಲಿನ ಅಂಚುಗೆ ಎಷ್ಟಿರುತ್ತದೋ, ಒಂದು ಕೂದಲು ತಗೊಂಡು ಅದರ ಅಂಚು ನೋಡಿದ್ದರೆ ಎಷ್ಟಿರುತ್ತದೋ ಅದರ 100ನೇ ಭಾಗ. ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ. ಅಯ್ಯೋ ರಾಮ, ಕೂದಲಿನ ಅಂಚು ಎಷ್ಟು ಸಣ್ಣದಿರುತ್ತದೋ ಅದನ್ನು 100 ಭಾಗಗಳು ಮಾಡಿ, ಆ 100ನೇ ಭಾಗವನ್ನು ಮತ್ತೆ 100 ಮಾಡಿದರೆ ಎಷ್ಟು ಸಣ್ಣದಾಗಿರುತ್ತಾನೋ ಅಷ್ಟು ಜೀವ. ಎಷ್ಟು ಚೆನ್ನಾಗಿದೆ ಉದಾಹರಣೆ ನೋಡಿ. ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವ. ಅಷ್ಟು ಸಣ್ಣವನು ಅಂದರೆ ಅರ್ಥ, ಜೀವ ಅಂದರೆ ತುಂಬ ಸಣ್ಣ ಎಂದರ್ಥ. ಅದು ಲೆಕ್ಕ. ಅಷ್ಟು ಕೂದಲಷ್ಟು ಸಣ್ಣಗಿದ್ದಾನೆ, ಕೂದಲಿನಲ್ಲಿ 100 ಭಾಗ, ಅದಕ್ಕೆ ಮತ್ತೆ 100 ಭಾಗ, ಅದೆಲ್ಲ ಊಹಿಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ಜೀವಭಾವವಿರುವಾಗ ತನ್ನಲ್ಲಿ ತುಂಬ ಸಣ್ಣ ಬುದ್ಧಿ ಇರುತ್ತದೆ. ಏನೇನೋ ತನಗೆ ಹೊಂದದೇ ಇರುವಂಥ, ಇಷ್ಟವಾಗದೇ ಇರುವ ಸಣ್ಣ ಬುದ್ಧಿ ಅಂದರೇನು? ದುಃಖವೇ ಸಣ್ಣ ಬುದ್ಧಿ. ಸಣ್ಣ ಅಂದರೆ ಎಲ್ಲಿ? ಅಯ್ಯೋ ನನಗೆ ಬಡತನ ಇದೆ, ಬೇಜಾರು ಅನಿಸುತ್ತದೆ. ಆ ಬೇಜಾರು ಅನಿಸಿಕೆನೇ ಸಣ್ಣದು. ಇನ್ಸಲ್ಟ್ ಅನಿಸಿತಾ? ಇನ್ನೊಬ್ಬರ ಅಪಮಾನ ಮಾಡಿದ್ದರೆ ತಮಗೆ ಇನ್ಸಲ್ಟೇ ಅನಿಸಬಾರದು, ಅದು ಗಟ್ಟಿ ಬುದ್ಧಿ. ಇನ್ಸಲ್ಟ್ ಅನಿಸಬಾರದಂದರೆ ಸರ್ವವ್ಯಾಪಕ. ನಾನು ಇನ್ನೊಬ್ಬರ ಅಪಮಾನ ಮಾಡುವುದರಿಂದ ನಾನು ಅಪಮಾನಿತನಾಗಲ್ಲ. ತನಗೆ ಅಪಮಾನವಾಯಿತು ಅನಿಸಿದ್ದರೆ ಸಣ್ಣನಾಗಿ ಬಿಡ್ತಾನೆ ನೋಡಿ. ತನಗೆ ಬಡತನ ಇದ್ದರೆ ಅಯ್ಯೋ ನನಗೆ ಹಣ ಇಲ್ಲ, ಅವರಿಗೆಲ್ಲರಿಗಿದೆ ಅಂತ ಅನಿಸಿದರೆ ಅದು ಸಣ್ಣತನ. ಸಣ್ಣತನ ಅಂದರೆ ನಾನು ಕಮ್ಮಿ ಆಗಿದ್ದೇನೆ, ಅಲ್ಪನಾಗಿದ್ದೇನೆ ಎಂದು ಅನಿಸಿಕೆನೇ ಸಣ್ಣತನ. ಸಣ್ಣತನ ಎಲ್ಲಿರುತ್ತದೆ? ಆರ್ಥಿಕವಾಗಿ ಬಡತನ, ಅಪಮಾನ, ನನಗೆ ಅಧಿಕಾರವಿಲ್ಲ, ನಾನು ಇನ್ನೊಬ್ಬರಿಗೆ ನಮಸ್ಕಾರ ಮಾಡಿ ಎದ್ದು ನಿಂತ್ಕೊಳ್ಳಬೇಕು ಅವರು ಬಂದರೆ. ಏನಪ್ಪ, ಇನ್ನೊಬ್ಬರಿಗೆ ಸೇವೆ ಮಾಡುವುದರಲ್ಲಿ ಇನ್ಸಲ್ಟ್ ಏಕೆ? ಸೇವೆ ಮಾಡುವುದು ಒಳ್ಳೆಯ ಗುಣ. ಸೇವೆ ಮಾಡುವುದರಲ್ಲಿ ಧೈರ್ಯದಿಂದ ಪ್ರೀತಿಯಿಂದ ಮಾಡು. ಸಣ್ಣತನ ಏನು ಭಾವಿಸಬೇಡ. ಜನರು ತನ್ನ ಸ್ಥಾನ ತಾನು ನೋಡಿಕೊಳ್ಳಬೇಕೇ ಹೊರತು ತನ್ನನ್ನು ತಾನು ಸಣ್ಣದಾಗಿ ನೋಡುವುದು ಅದೇ ಒಂದು ತಪ್ಪು ತಿಳುವಳಿಕೆ, ಅದೇ ಬುದ್ಧಿ. ಆ ತಪ್ಪು ಬುದ್ಧಿ ಅಧ್ಯಾಸ, ಅದೇ ಭ್ರಾಂತಿ, ಅದೇ ಉಪಾಧಿ ಗುಣ. ಉಪಾಧಿ ಎಂದರೆ ಅನಿಸಿಕೆನೇ ಉಪಾಧಿ. ಸಣ್ಣದೊಂದು ಅನಿಸೋದೇಕೆ? ಯಾರೂ ಸಣ್ಣವರಲ್ಲ. ಯಾವ ಕೆಲಸನೇ ಮಾಡು. ಕೆಲವರು ಹೇಳ್ತಾರೆ ಏನೋ ಒಂದು ಕೂಲಿ ಕೆಲಸ ಮಾಡ್ತಾನೆ, ಕೂಲಿ ಕೆಲಸದಲ್ಲಿ ಸಣ್ಣವೇನಿಲ್ಲ. ಯಾರೋ ಕೆಲವರಿಗೆ ಅಹಂಕಾರವಿದ್ದರೆ, ನಾನಿಷ್ಟು ಹಣ ಇದೆ, ಅದರಿಂದ ಅವರ ಕೂಲಿ, ಅವನು ಸಣ್ಣವನು ನಾನು ದೊಡ್ಡವನು ಎಂದು ಅವನ ಅಭಿಮಾನದಿಂದ ಹೇಳ್ಕೊಡ್ತಾ ಇದ್ದಾನೆ. ಏನಪ್ಪ, ಒಬ್ಬನು ಅಹಂಕಾರದಿಂದ ಅಭಿಮಾನದಿಂದ ನಿನ್ನನ್ನು ಸಣ್ಣವನು ಎಂದು ಹೇಳಿಬಿಟ್ರೆ ನೀನು ಸಣ್ಣವನಾಗಿ ಬಿಡ್ತೀಯಾ? ಸಣ್ಣ ಎಂದು ಹೇಳಿದ್ದು ಅವರ ಅಭಿಮಾನ, ಅವರ ಅಹಂಕಾರ ಅಷ್ಟೇ. ಒಬ್ಬನ ಅಹಂಕಾರದಿಂದ ಇನ್ನೊಬ್ಬರು ಸಣ್ಣವನಾಗಿ ಬಿಡ್ತಾನ? ಹಾಗಾದರೆ ನಿಮಗೆ ಮೋಕ್ಷವೇ ಆಗಲ್ಲ. ಅವರ ಅಹಂಕಾರ ಹೋಗುವವರೆಗೂ ನಿಮಗೆ ಮೋಕ್ಷ ಆಗಲ್ಲ. ಇನ್ನೊಬ್ಬರ ಅಹಂಕಾರದಿಂದ ನಮ್ಮ ಆತ್ಮಕ್ಕೇನು ಬದಲಾಯಿಸಲ್ಲ. ಇನ್ನು ಜನರು ತಮ್ಮ ಅಹಂಕಾರದಿಂದ ಏನೇನೋ ಹೇಳ್ತಾರೆ, ಅದಕ್ಕೇನು ಅರ್ಥವಿಲ್ಲ. ಅದನ್ನು ನೋಡಿ ನಾವು ಸಣ್ಣವನಾಗಿದ್ದೆ ದೊಡ್ಡವನಾಗಿದ್ದೆ ಅಂತ ತಿಳ್ಕೊಳ್ಳಬಾರದು. ಆದ್ದರಿಂದ ನಾನು ನನ್ನ ಧರ್ಮ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನೋ ನನ್ನ ಧರ್ಮ ನನಗೋಸ್ಕರ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ? ಅದಕ್ಕೋಸ್ಕರ ನೋಡಿ, ಪೂರ್ವಕಾಲದಲ್ಲಿ ಆಗಲಿ ಈಗಲೂ ಆಗಲಿ ಕೂಲಿ ಕೆಲಸ ಮಾಡೋರು ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ, ಸಂಪಾದಿಸ್ಕೊಳ್ತಾ ಇದ್ದೀನಿ. ನಾನೇನು ಕಳ್ಳತನ ಮಾಡ್ತಾ ಇಲ್ಲ, ಯಾರಿಗೂ ಮೋಸ ಮಾಡ್ತಾ ಇಲ್ಲ.
ನಾನು ನಿಜವಾಗಿ ಕೂಲಿ ಕೆಲಸ ಮಾಡ್ಕೊಳ್ತೀನಿ ಜೀವಿಸ್ತಾ ಇದ್ದೆ, ನಾನು ಸುಖವಾಗಿದ್ದೆ, ನಾನು ಗರ್ವ, ನನ್ನ ಕೆಲಸಕ್ಕೆ ನಾನು ಗರ್ವ. ನೋಡಿ, ಅಂದರೆ ನಿಮ್ಮನ್ನು ನೀವು ಸಣ್ಣದಾಗಿ ನೋಡಬೇಡ. ಅಂದರೆ ನಿಮ್ಮ ಸ್ಥಿತಿ, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಇನ್ನೇನು ಶಾರೀರಿಕ ಸ್ಥಿತಿ, ವಯಸ್ಸು ನೋಡಿಕೊಂಡು ಅಯ್ಯೋ ನಾನು ಮುದುಕನಾಗಿ ಬಿಟ್ಟೆ, ಮುದುಕ ಎಂದು ಶರೀರಕ್ಕಪ್ಪ ನನಗೇನಿಲ್ಲ. ಹೌದು, ಶರೀರಕ್ಕೆ ಶಕ್ತಿ ಸ್ವಲ್ಪ ಕಮ್ಮಿ ಆಗ್ತದೆ, ಕೈ ಆಗ್ತದೆ ಕಮ್ಮಿ, ಕಾಲು ಕಮ್ಮಿ ಆಗ್ತದೆ, ಆಗಲಿ, ಏನಾಗ್ತದೆ? ಶರೀರಕ್ಕೆ ಸ್ವಲ್ಪ ಕಮ್ಮಿ ಆದರೆ ಆಗಲಿ, ಅದು ಒಂದು ನಾಟಕ, ಆಗಲಿ, ಏನಿದೆ? ಶರೀರಕ್ಕೆ ಶಕ್ತಿ ಕಮ್ಮಿ ಆಗ್ತದೆ, ಆಗಲಿ, ಇರುತ್ತದೆ. ಎಲ್ಲವೂ ಒಂದೇ ಬಗೆ ಇರಬೇಕಾ? ಯಾರೂ ಒಂದೇ ಬಗೆ ಇರಲ್ಲ, ಎಂದಿಗೂ ಒಂದೇ ಬಗೆ ಇರುವುದಿಲ್ಲ. ಬಗೆ ಇರುತ್ತದೆ, ಇರಲಿ ಅಲ್ಲವೇ? ಅಂದರೆ ಶರೀರ ಸ್ಥಿತಿ ಶರೀರದ್ದೇ, ನನಗಿಲ್ಲ. ಶರೀರ ಮುದುಕ ಆದರೆ ಆಗಲಿ, ನಾನೇನು ಮುದುಕ ಆಗ್ತೇನಾ? ಚೈತನ್ಯ ಆತ್ಮ, ಚೈತನ್ಯ ಮುದುಕ ಆಗುತ್ತದ? ಚೈತನ್ಯವು ನಿತ್ಯಸಿದ್ಧ, ಕಾಲಾತೀತ. ಚೈತನ್ಯ ಆತ್ಮ ತಾನು ನಿತ್ಯಸಿದ್ಧ, ಸ್ವತಃಸಿದ್ಧ. ತನ್ನ ದೃಷ್ಟಿಗೆ ಕಾಲವೇ ಇಲ್ಲ, ದೇಹವೇ ಇಲ್ಲ. ಅನುಭವ ದೃಷ್ಟಿಗೆ ಸುಷುಪ್ತಿ, ಅನುಭವ ದೃಷ್ಟಿಗೆ ದೇಹವಿಲ್ಲ, ದೇಹದ ವಯಸ್ಸು ಇಲ್ಲ. ಸುಷುಪ್ತಿ ಅನುಭವಕ್ಕೆ ದೇಹದ ವಯಸ್ಸಿದೆ, ಅದು ಇಲ್ಲವೇ ಇಲ್ಲ, ತಾನಿದ್ದಾನೆ. ಆದ್ದರಿಂದ ತಾನು ಸಣ್ಣವನಲ್ಲ, ದೊಡ್ಡವನಲ್ಲ, ತಾನು ಎಂದಿಗೂ ಇದ್ದಾನೆ, ಸ್ವತಃಸಿದ್ಧ. ಅಂದರೆ ತಾನು ಯಾವ ಅಳತೆಗೂ ಸಿಗದಂತೆ ಇದ್ದಾನೆ. ಅದು ನೋಡಿ, ಅದರಿಂದ ಸವಿಜ್ಞೇಯ ಸಚಾನಂತ್ಯಾಯ ಕಲ್ಪತೆ. ಅವರು ನಿಜವಾಗಿ ಅನಂತನಪ್ಪ, ನೀನು ಅನಂತ, ಎಲ್ಲರೂ ಅನಂತ. ಅನಂತ ಅಲ್ಲದವರೇ ಇಲ್ಲ. ಯಾರೋ ಏನೋ ಹೇಳಿದರೆ ಸುಮ್ಮನೆ ನಗುತ್ತಾ ತಗೊಳ್ಳತಕ್ಕದ್ದು. ಯಾರೇ ಏನೇ ಹೇಳಲಿ, ಲೌಕಿಕ ವ್ಯವಹಾರ ಅಷ್ಟೇ, ಸುಮ್ಮನೆ ನಾಟಕ. ವ್ಯವಹಾರ ಅಂದರೆ ನಾಟಕ ಎಂದರ್ಥ ಅಷ್ಟೇ. ಏನು ಒಬ್ಬನದಂತೆ ಒಬ್ಬನಿದಂತೆ ಏನೋ ಮಾಡುತ್ತಾ ಇದ್ದನಂತೆ, ನಾಟಕ ಅಷ್ಟೇ. ವ್ಯವಹಾರ ಅಂದರೆ ನಾಟಕ, ಆಯಿತಾ? ಆದ್ದರಿಂದ ಏನು ಹೇಳ್ತಾ ಇದ್ದಾನೆ? ಸಚಾನಂತ್ಯಾಯ ಕಲ್ಪತೆ. ಜೀವನು ಸಣ್ಣವನು ದೊಡ್ಡವನು. ಮೊದಲು ಜೀವನೆಂದು ಹೆಸರಿಡುವುದೇ ತಪ್ಪು. ಯಾರನ್ನು ಜೀವ ಎಂದು ನೀನು ಹೇಳ್ತಾ ಇದ್ದೀಯೋ ಅವನು ಜೀವನಲ್ಲ, ಅದು ಹೇಳು. ಜೀವ ಅಂದರೆ ಅಲ್ಪ. ಯಾರನ್ನು ನೀವು ಜೀವ ಎಂದು ಹೇಳ್ತೀವೋ ಅವರ ಜೀವನೇ ಅಲ್ಲ, ಅವನು ಬ್ರಹ್ಮನೇ. ಅಂದರೆ ಜೀವ ಅಂದರೆ ಯಾರು ಅಂಥವರು ಇಲ್ಲವೇ ಇಲ್ಲ. ತಪ್ಪು ತಿಳಿವಳಿಕೆಯಲ್ಲಿ ನಿಮ್ಮ ತಪ್ಪು ಅನಿಸಿಕೆಗೆ ಅನಿಸುತ್ತದೆ, ಅಲ್ಲಿ ಇರುವುದಿಲ್ಲ. ಹಾಗೆ ನೋಡಿ. ಆದ್ದರಿಂದ ಇತ್ಯಣುತ್ವಂ ಜೀವಸ್ಯ ಉಕ್ತ್ವಾ ತಸ್ಯೈವ ಪುನರಾನಂತ್ಯಮಾಹ. ಅದೇ ಜೀವನಿಗೆ ಅನಂತ ಎಂದು ಹೇಳಿದೆ. ಅನಂತ ಅಂದರೆ ಯಾವ ಪರಿಮಿತಿ, ಯಾವ ಕುಂದು ಕೊರತೆ ನಿನಗೆ ಅನಿಸುತ್ತದೋ ಅದೆಲ್ಲ ಅನಿಸಿಕೆ. ಅದು ಅಂಟಿಸಿಕೊಳ್ಳಬೇಡ. ಆತ್ಮಕ್ಕೆ ಇದೆ ಎಂದು ಹೋಲಿಸಿಕೊಳ್ಳುವುದು ಬೇಡ, ಅನಿಸಿಕೆ ಬೇಡ, ಅಂಟಿಸಿಕೊಳ್ಳುವುದು ಬೇಡ. ನಿಮಗೆ ಏನೇನು ಅನಿಸುತ್ತದೋ ಯಾವುದೂ ನಿನಗೆ ಇಲ್ಲ. ಏನೇನೇ ಅನಿಸಲಿ, ಏನೇನೇ ಅನಿಸಲಿ, ಅದು ತನಗೆ ಇಲ್ಲವೇ ಇಲ್ಲ. ಅದು ಅನಿಸಿದ್ದು ಸುಮ್ಮನೆ ನಾಟಕದಲ್ಲಿ ನೀವು ಏನೋ ವೇಷ ಹಾಕಿದ್ದಿ, ಅದಕ್ಕೆ ಬೇಜಾರು ಮಾಡ್ಕೊಳ್ತೀವ. ನಗುತ್ತಾನೆ ವೇಷ ಅಂದರೆ. ನಾಟಕದಲ್ಲಿ ವೇಷ ಅಷ್ಟೇ. ನಮಗೆ ಈ ದೇಹ ದೃಷ್ಟ್ಯ, ಈ ಲೌಕಿಕದಲ್ಲಿ ಏನು ಸಾಮಾಜಿಕ ಪಾತ್ರ ಇದೆಯೋ, ಉದ್ಯೋಗ ಇದೆಯೋ, ಹೆಸರಿದೆಯೋ, ಅದೆಲ್ಲ ಸುಮ್ಮನೆ ನಾಟಕ. ತಾನು ಸ್ವತಃಸಿದ್ಧ ಬ್ರಹ್ಮಸ್ವರೂಪ. ಇಡೀ ಬ್ರಹ್ಮಾಂಡವೇ ತಾನು, ಇಡೀ ಜಗತ್ತೇ ತನ್ನಲ್ಲಿದೆ. ಏಕೆ? ಹೋಲ್ ಜಾಗ್ರದ ಅವಸ್ಥಾ ತನ್ನಲ್ಲೇ ಮುಳುಗಿ ಹೋಯಿತು. ಇಡೀ ಸ್ವಪ್ನಾವಸ್ಥಾ. ಏಕೆ? ಜಾಗ್ರದ ಅವಸ್ಥಕ್ಕೆ ಆದಿ ಇಲ್ಲ, ಅಂತ ಇಲ್ಲ. ಜಾಗ್ರದ ಅವಸ್ಥೆ ಯಾವಾಗ ಶುರುವಾಯಿತು, ಯಾವಾಗ ಅಂತವಾಯಿತು? ಜಾಗ್ರದ ಅವಸ್ಥಾ ಅಂದ್ರೇನು? ಜಾಗ್ರತ್ ಪ್ರಮಾತೃವಾಗಿ ಇರುವುದೇ ಅವಸ್ಥಾ. ಒಟ್ಟು ಅವಸ್ಥೆಯನ್ನು ನೋಡು ಅಂದರೆ ಪ್ರಮಾತೃವನ್ನು ಸೇರಿಸಿಬಿಟ್ಟು ನೋಡು, ಅವಸ್ಥೆನೇ ಮುಳುಗಿ ಹೋಗ್ತದೆ. ನೋಡಿ, ಜಾಗ್ರತ್ ಪ್ರಮಾತೃವನ್ನು ಸೇರಿಸಿ ಪ್ರಪಂಚ ನೋಡು, ಅವಸ್ಥೆನೇ ಇಲ್ಲ. ಜಾಗ್ರದ ಅವಸ್ಥೆಗೆ ಆದಿ ಅಂತವಿಲ್ಲ ಅಂದ್ರೇನು? ಜಾಗ್ರತ್ ಪ್ರಮಾತೃವಿಗೆ ನಾನು ಬುದ್ಧಿಗೆ ಆದಿ ಅಂತ ಇಲ್ಲ ಎಂದರ್ಥ. ನಾನು ಬುದ್ಧಿಗೆ ಆದಿ ಅಂತ ಇಲ್ಲ ಅಷ್ಟೇ. ಜಾಗ್ರದ ಅವಸ್ಥೆಗೆ ಆದಿ ಅಂತವಿಲ್ಲ. ನಾನು ಬುದ್ಧಿ ಯಾವಾಗ ಶುರುವಾಗ್ತದೆ? ನಾನು ಬುದ್ಧಿ ಯಾವಾಗ ಶುರುವಾಗ್ತದೆ ಎಂದು ಯಾರು ತಿಳ್ಕೊಳ್ಳಬೇಕು? ನಾನು ಬುದ್ಧಿ ಯಾವಾಗ ಶುರುವಾಗ್ತದೆ? ನಾನು ಬುದ್ಧಿ ಎಚ್ಚರಾವಸ್ಥಾ, ನಾನು ಬುದ್ಧಿ ಸ್ವಪ್ನಾವಸ್ಥಾ, ನಾನು ಬುದ್ಧಿ ಜಾಗ್ರದ ಅವಸ್ಥಾ, ಅಹಂ ನಾನು. ಈ ನಾನು ಬುದ್ಧಿ ಯಾವಾಗ ಶುರುವಾಗ್ತದೆ? ನಾನು ಬುದ್ಧಿ ಯಾವಾಗ ಶುರುವಾಗ್ತದೆ ಎಂದು ಯಾರಿಗೆ ಗೊತ್ತಾಗಬೇಕು? ನಾನು ಬುದ್ಧಿಗೆ ಗೊತ್ತಾಗ್ತದೆ? ನಾನು ಬುದ್ಧಿಗೆ ನಾನು ಶುರುವಾಗುವುದು ಗೊತ್ತಾಗಲ್ಲ. ಬರೀ ನಾನು ಬುದ್ಧಿ ಬಿಟ್ಟಿರುವ ಸುಷುಪ್ತಿ ಇದೆ ನೋಡಿ, ಸಾಕ್ಷಿಗೆ ನಾನು ಬುದ್ಧಿ ಇಲ್ಲ ಅಲ್ಲವೇ?
ಸಾಕ್ಷಿಗೆ ನಾನು ಬುದ್ಧಿಯೇ ಇಲ್ಲ. ನಾನು ಬುದ್ಧಿಗೆ ಯಾವಾಗ ಶುರುವಾಗ್ತದೋ ಗೊತ್ತಾಗಲ್ಲ. మరి ಆದಿ ಅಂತವೇನು? ಆದಿ ಅಂತ ಹೇಗೆ ಗೊತ್ತಾಗುವುದು? ಆದಿ ಅಂತ ಎನ್ನುವುದು ಸುಳ್ಳು, ಅಂಥದ್ದಿಲ್ಲವೇ ಇಲ್ಲ, ಕಲ್ಪನಾ. ಜಾಗೃತ ಬುದ್ಧಿ ಶುರುವಾಗ್ತದೆ. ಜಾಗೃತ ಬುದ್ಧಿ, ಜಾಗೃತ ಅವಸ್ಥಾ, ನಾನು ಬುದ್ಧಿ, ಮೂರು ಒಂದೇ. ಸುಮ್ಮನೆ ಮೂರು ಹೆಸರುಗಳು. ನಾನು ಬುದ್ಧಿ, ಜಾಗೃತ ಬುದ್ಧಿ, ಜಾಗೃತ ಅವಸ್ಥಾ ಬುದ್ಧಿ, ಮೂರು ಒಂದೇ. ಜಾಗೃತ ಪ್ರಪಂಚ, ಜಾಗೃತ ಅವಸ್ಥಾ, ನಾನು ಬುದ್ಧಿ, ಮೂರು ಒಟ್ಟಿಗೆ. ಮೂರಂದರೆ ಏನದು? ಒಂದಕ್ಕೆ ಮೂರಂದೇ ಹೆಸರು. ಅಂದರೆ ಜಾಗೃತ ಅವಸ್ಥಾ ಯಾವಾಗ ಶುರುವಾಯಿತು? ಇಲ್ಲ. ಇನ್ನೊಂದು ವಿಷಯ, ಜಾಗೃತ ಅವಸ್ಥಾ ಅಂದರೆ ಅಹಂಬುದ್ಧಿಯನ್ನು ಸೇರಿಸಿ ನೋಡು. ಅಹಂಬುದ್ಧಿಯನ್ನು ಸೇರಿಸಿಬಿಟ್ಟರೆ ನಿಮಗೆ ಇದಂ ಕಂಡು ಬರ್ತದೆ. ಅದು ವಿಚಿತ್ರ ನೋಡಿ. ಅಹಂಬುದ್ಧಿಯನ್ನು ಅವಸ್ಥೆಗೆ ಸೇರಿಸು, ಇದಂ ಬುದ್ಧಿ ಕಂಡು ಬರಲ್ಲ. ಏಕೆ? ಅಹಂಬುದ್ಧಿಗೆ ಇದಂ ತೋರ್ತದೆ. ನೀವು ಅಹಮನ್ನು ಅವಸ್ಥೆಗೆ ಸೇರಿಸಿಬಿಟ್ಟರೆ ಇದಂ ಇಲ್ಲ. ಇದಂ ಇಲ್ಲ ಅಂದರೆ ಅವಸ್ಥೆನೇ ಇಲ್ಲ. ನೋಡಿ, ಇದಂ ಇದು ಎಂಬ ಬುದ್ಧಿ ಇಲ್ಲ ಅಂದರೆ ಅವಸ್ಥೆನೇ ಇಲ್ಲ. ಇದು ಎಂಬ ಬುದ್ಧಿ ಯಾರಿಗಿದೆ? ಅಹಂಬುದ್ಧಿ ಇಟ್ಕೊಂಡರೆ ಇದೆ. ಅಹಂಬುದ್ಧಿ ಇದಂ ಬುದ್ಧಿ ಎರಡು ಒಟ್ಟಿಗೆ, ಎರಡೂ ಒಂದೇ. ಅದರಿಂದ ಅಹಂಬುದ್ಧಿನ ಇದಂ ಬುದ್ಧಿಗೆ ಸೇರಿಸಿಬಿಟ್ಟು ನೋಡು. ಅಂದರೆ ಅರ್ಥವೇನು? ಅಹಂಬುದ್ಧಿಯನ್ನು ಇದಂ ಬುದ್ಧಿಗೆ ಸೇರಿಸಿ ಅಂದರೆ, ಇದು ಎಂಬ ಬುದ್ಧಿಗೆ ಸೇರಿಸುವುದಂದರೆ ಏನು? ತಾನು ಅಹಂಬುದ್ಧಿ ಇಲ್ಲದೆ ಉಳಿದು ಬಿಡುವುದು. ತಾನು ಅಹಂಬುದ್ಧಿ ಇಲ್ಲದೆ ಇಳುವಂತೆ ಸಾಕ್ಷಿ. ಒಟ್ಟು ಅವಸ್ಥೆಯನ್ನು ತಿಳಿಯುವವನು ಅರಿವು ಆಗಿರುತ್ತಾನೆ. ಅರಿವಿಗೆ ಇದು ಎಂಬ ಬುದ್ಧಿ ಇರಲ್ಲ. ಇದು ಎಂಬ ಬುದ್ಧಿ ಇಲ್ಲದ ಅರಿವು, ಇದು ಎಂಬ ಬುದ್ಧಿ ಇಲ್ಲದ ಅರಿವು. ಆ ಅರಿವೇ ಸಾಕ್ಷಿ. ಆ ಅರಿವಿಗೆ ಅಹಂಬುದ್ಧಿ ಇಲ್ಲ ಅಂದರೆ ಇದಂ ಬುದ್ಧಿ ಇಲ್ಲ ಅಂದರೆ ಅವಸ್ಥೆನೇ ಇಲ್ಲ. ಆಯ್ತಲ್ಲ. ತನಗೆ ಅಹಂಬುದ್ಧಿಗೆ ಇದಂ ತೋರ್ತದೆ. ತೋರುವುದಂದ್ರೇನು? ಅಹಂಬುದ್ಧಿ ಇದಂ ಬುದ್ಧಿ ಎರಡೂ ಒಟ್ಟೆ, ಎರಡೂ ಒಂದೇ. ಅಹಂಬುದ್ಧಿ ಇರುವುದೇ ಇದಂ ಬುದ್ಧಿ. ಇನ್ನು ಅಹಂಬುದ್ಧಿಗೆ ಇದಂ ಬುದ್ಧಿ ಎನ್ನುವುದು ಬೇರಿಲ್ಲ, ಎರಡಲ್ಲ. ಅದು ಅಹಂಬುದ್ಧಿಗೆ ಇದಂ ಬುದ್ಧಿ ಎಂದು ಇನ್ನೊಂದು ಹೆಸರು ಅಷ್ಟೇ. ಅಹಂಬುದ್ಧಿಗೆ ಇದಂ ಬುದ್ಧಿ ಎಂದು ಇನ್ನೊಂದು ಹೆಸರು. ಏಕೆ? ಅಹಂಬುದ್ಧಿಯನ್ನೇ ವಿಂಗಡಿಸುವ ಬುದ್ಧಿ ಅಹಂಬುದ್ಧಿ, ಇದಂ ಬುದ್ಧಿ. ಆ ವಿಂಗಡದಲ್ಲಿ ಅಹಂ ಇಟ್ಕೊಂಡರೆ ನಾನು ಎಂಬಾಗ ಆ ಮಿಕ್ಕಕ್ಕೆ ಇದಂ ಬುದ್ಧಿ ಹೇಳಿದ್ದೀವಿ. ನಾನು ಇಟ್ಕೊಂಡರೆ ಆ ಮಿಕ್ಕ ಎಂದು ಅನಿಸುತ್ತದಲ್ಲ, ಮಿಕ್ಕ ಎಂದು ಅನಿಸುವುದು ಇದಂ. ನಾನು ಎಂಬುದು ಅಹಂ. ನಾನು ಇಟ್ಕೊಂಡರೆ ಮಿಕ್ಕ ಉಳಿಯುತ್ತದೆ, ಮಿಕ್ಕ ಹೇಳಿದರೆ ನಾನು ಉಳಿಯುತ್ತದೆ. ಈ ಎರಡು ಇಲ್ಲ. ಇದೆಲ್ಲ ಸೇರಿಕೊಂಡು ಒಂದೇ ವೃತ್ತಿ. ಅಹಂಬುದ್ಧಿ ಇದಂ ಬುದ್ಧಿ, ಇದಂ ಬುದ್ಧಿ ಅಹಂಬುದ್ಧಿ. ಮೊದಲು ಪ್ರಾರಂಭಿಕ ವಿದ್ಯಾರ್ಥಿಗೆ ಅಹಂಬುದ್ಧಿಗೆ ಇದಂ ಬುದ್ಧಿ ಗೊತ್ತಾಗ್ತಾ ಇದೆ ಎಂದು ಅದು ಹೇಳ್ತೀವಿ. ಇನ್ನೂ ಆಳವಾಗಿ ನೋಡಿದರೆ ಅಹಂ ಇದಂ ಎರಡು ಅಲ್ಲವೇ ಅಲ್ಲ. ಈಗ ನೀವು ಇಷ್ಟು ಕೇಳಿದ್ದೀರಲ್ಲ, ಈಗ ಹೇಳ್ತೀವಿ ಅಹಂ ಇದಂ ಎರಡು ಅಲ್ಲವೇ ಅಲ್ಲ. ಎರಡು ಅಲ್ಲ ಅಂದರೆ ಎರಡೂ ಇಲ್ಲ ಎಂದಾಯಿತು. ಆಗಲೇ ಈಗ ಇಷ್ಟು ಸೂಕ್ಷ್ಮವಾದ ನಂತರ ಈಗ ನೇರಾಗಿ ಹೇಳಿಬಿಡಲೇಬೇಕು ಇರುವ ವಸ್ತುವೇನು. ಮೊದಲು ಅದು ಸ್ವಲ್ಪ ಹೇಳ್ತೀವಿ. ಅಹಂಬುದ್ಧಿ ಅಂದರೆ ನಾನಿಷ್ಟು ಎಂದು ಪರಿಮಿತ ಮಾಡಿಕೊಳ್ತಾನೆ. ಇಷ್ಟು ಅಂದರೆ ಮಿಕ್ಕದಲ್ಲ ಎಂದು ಬಿಡಿಸುತ್ತಾನಲ್ಲ, ಬಿಡಿಸುವುದೇ ಇದಂ. ಇನ್ನೇನು? ಬಿಡಿಸುವುದೇ ಇದಂ. ಬಿಡಿಸುವುದೇಕೆ? ಇಷ್ಟಿಟ್ಕೊಳ್ಳುವುದರಿಂದ ಮಿಕ್ಕದು ಬಿಡಿಸುತ್ತದೆ. ಇಷ್ಟು ಎಂದಿಟ್ಟುಕೊಳ್ಳುವುದರಿಂದ ಮಿಕ್ಕದು ಬಿಡಿಸುತ್ತದೆ. ಇಷ್ಟು ಎಂದಿಟ್ಟುಕೊಳ್ಳುವುದರಿಂದ ಮಿಕ್ಕದು ಬಿಡಿಸುತ್ತದೆ. ಆ ಇಟ್ಟುಕೊಳ್ಳುವುದು ಬಿಡಿಸುವುದೇನು? ಆ ಇಟ್ಟುಕೊಳ್ಳುವುದು ಬಿಡಿಸುವುದೆಂಬ ವಿಂಗಡಣೆ ಬಿಟ್ಟುಬಿಡು. ಅಂದರೆ ಅರ್ಥವೇನು? ಎರಡು ಒಂದೇ. ಯಾವುದು ಶುರುವೋ ಯಾವುದು ಅಂಥವೋ ಗೊತ್ತಾಗಲ್ಲ. ಯಾವುದು ಶುರುವಾಗ್ತದೆ ಯಾವುದು ಮುಕ್ತಾಯವಾಗ್ತದೋ ಗೊತ್ತಾಗಲ್ಲ. ಏಕೆಂದರೆ ಆದಿ ಅಂತವಿಲ್ಲ. ಆದಿ ಅಂತವಿಲ್ಲ ಅಂದರೆ ವಿಷಯವಾಗಿ ಗೊತ್ತಾಗುವುದೇ ಇಲ್ಲ. ಯಾವಾಗ ಇದಂ ಗೊತ್ತಾಗ್ತಾ ಇಲ್ಲವೋ ಅಹಂಬುದ್ಧಿ ಕರಗಿ ಹೋಯಿತು. ನೋಡಿ, ಅಹಂಬುದ್ಧಿ ಕರಗಿ ಹೋಯಿತು ಹೇಗೆ? ಅಹಂಬುದ್ಧಿ ಹೋಯ್ತಾ ಇಲ್ಲವಾ? ಅಹಂಬುದ್ಧಿ ಇತ್ತೋ ಇಲ್ಲವೋ? ನಾನು ಬುದ್ಧಿ ಇದೋ ಇಲ್ಲವೋ ಗೊತ್ತು ಮಾಡ್ಕೊಂಡು ನಿಮ್ಮನ್ನು ನೀವು ನೋಡ್ಕೊಂಡು. ನಾನು ಬುದ್ಧಿ ಇದೆ ಅಂದರೆ ಇದಂ ಗೊತ್ತಾಗ್ತದೆ. ಮಿಕ್ಕದು ಎಂದು ಗೊತ್ತಾದರೆ ನಾನು ಬುದ್ಧಿ ಇದೆ ಎಂದರ್ಥ. ಮಿಕ್ಕವು ಇಲ್ಲ, ಇದು ಎಂಬುದಿಲ್ಲ ಅಂದರೆ ನಾನು ಬುದ್ಧಿ ಮುಳುಗಿ ಹೋಯಿತು, ನಾನು ಬುದ್ಧಿ ಅಳಿಸಿ ಹೋಯಿತು. ಏಕೆಂದರೆ ನಾನು ಬುದ್ಧಿ ಅಳಿಸಿ ಹೋದರೆ ಏನಾಗುತ್ತದೆ? ಒಟ್ಟು ಎಚ್ಚರವನ್ನು ನುಂಗಿಬಿಟ್ಟೆ ಎಂದರ್ಥ. ಒಟ್ಟು ಎಚ್ಚರಾವಸ್ಥೆಯನ್ನು ನುಂಗಿಬಿಟ್ಟೆ, ಅದರಲ್ಲಿ ನಾನು ಬುದ್ಧಿಯೂ ನುಂಗಿಬಿಟ್ಟೆ. ಸುಮ್ಮನೆ ಅರಿವಾಗಿದ್ದೀನಿ. ಈ ಅರಿವಿಗೆ ಏನು ಗೊತ್ತಾಗ್ತಾ ಇದೆ? ಗೊತ್ತಾಗುವುದಕ್ಕೆ ಎರಡನೇ ಇದೆ ಇದ್ದರೆ ಅಲ್ಲವೇ ಗೊತ್ತಾಗುವುದು.
ಅರಿವಿಗೆ ಏನು ಗೊತ್ತಾಗ್ತಾ ಇದೆ? ಅರಿವಾಗಿದೆ, ಗೊತ್ತಾಗುವುದೇನು? ಅರಿವಾಗಿದೆ ಅಷ್ಟೇ. ಅರಿವಾಗಿದೆ. ಗೊತ್ತಾಗುವುದು ಅಂದರೆ ಗೊತ್ತಾಗುವುದು ಏನು ಗೊತ್ತಾಗ್ತದೆ? ಆ ಗೊತ್ತಾಗತಕ್ಕದ್ದು ಇನ್ನೊಂದಿಲ್ಲವಲ್ಲ. ಗೊತ್ತಾಗತಕ್ಕದ್ದು ಅಂಥದ್ದೇನಿಲ್ಲ. ಯಾವುದು ಗೊತ್ತಾಗಬೇಕೋ ಅದನ್ನು ತಿಳಿಯುತ್ತದೆ ಅಂದರೆ ಅರ್ಥವೇನು? ಅದನ್ನು ವ್ಯಾಪಿಸುತ್ತದೆ ಅಂದರ್ಥ. ಅರಿವು ತಿಳ್ಕೊಳ್ತದೆ, ಸಾಕ್ಷಿ ತಿಳ್ಕೊಳ್ತದೆ ಅಂದರೆ ಅರ್ಥವೇನು? ಅರಿವು ತಿಳ್ಕೊಳ್ತದೆ, ಸಾಕ್ಷಿ ತಿಳ್ಕೊಳ್ತದೆ ಅಂದರೆ ಏನು? ಅದನ್ನು ವ್ಯಾಪಿಸುತ್ತದೆ. ಬೆಳಕು ಪುಸ್ತಕವನ್ನು ತಿಳ್ಕೊಳ್ತದೆ ಅಂದರೆ ಅರ್ಥವೇನು? ಅದನ್ನು ವ್ಯಾಪಿಸುತ್ತದೆ. ವ್ಯಾಪಿಸುತ್ತದೆ ಅಂದ್ರೇನು? ತನ್ನಲ್ಲಿ ನುಂಗಿಬಿಡುತ್ತದೆ, ತನ್ನಲ್ಲಿ ಅಡಕ ಮಾಡಿಕೊಡ್ತದೆ. ಸಾಕ್ಷಿ ಪ್ರಪಂಚವನ್ನು ತಿಳ್ಕೊಳ್ತದೆ, ಜಾಗೃತ ಅವಸ್ಥೆಯನ್ನು ತಿಳ್ಕೊಳ್ತದೆ ಅಂದರೆ ಇಡೀ ಅವಸ್ಥೆಯನ್ನು ವ್ಯಾಪಿಸುತ್ತದೆ. ವ್ಯಾಪಿಸುತ್ತದೆ ಅಂದರೆ ನುಂಗಿಬಿಡ್ತದೆ. ವ್ಯಾಪಿಸುತ್ತದೆ ಅಂದ್ರೇನು? ಒಟ್ಟು ಪೂರ್ತಿ ಅದನ್ನು ಅಡಕ ಮಾಡಿಕೊಳ್ತದೆ. ಆದ್ದರಿಂದ ಸಾಕ್ಷಿ ಪ್ರಪಂಚವನ್ನು ತಿಳಿಯುವುದಂದರೆ ವ್ಯಾಪಿಸುವುದು, ವ್ಯಾಪಿಸುವುದಂದರೆ ನುಂಗಿಬಿಡುವುದು, ನುಂಗಿಬಿಡುವುದಂದರೆ ಪ್ರಪಂಚವೇ ಇಲ್ಲ, ತಾನು ಮಾತ್ರ ಉಳಿಯುವುದು. ಸಾಕ್ಷಿ ವ್ಯಾಪಿಸುತ್ತದೆ ಅಂದರೆ ಎಲ್ಲವನ್ನು ತನ್ನಲ್ಲೇ ಮುಳುಗಿಸಿಬಿಡ್ತದೆ, ತನ್ನಲ್ಲೇ ಸೇರಿಸಿಕೊಂಡು ಬಿಡ್ತದೆ. ಅಂದರೆ ತನಗಿಂತ ಬೇರೆ ಇಲ್ಲ. ಹೀಗೆ ತಿಳ್ಕೊಳ್ಳುವುದೇ ಸಾಕ್ಷಿ ತಿಳ್ಕೊಳ್ಳುವುದು. ಸಾಕ್ಷಿ ಇನ್ನೊಂದು ಬಗ್ಗೆ ತಿಳ್ಕೊಳ್ಳುವುದಿಲ್ಲ. ಸಾಕ್ಷಿ ಜ್ಞಾತೃ ಜ್ಞೇಯ ಎಂಬ ಸಂಬಂಧದಲ್ಲಿ ತಿಳ್ಕೊಳ್ತದೆ. ಆ ಸಂಬಂಧವನ್ನು ನುಂಗಿಬಿಡುವುದೇ ಸಾಕ್ಷಿ ತಿಳಿಯುವುದು. ಜ್ಞಾತೃವಾಗಿ ತಿಳ್ಕೊಂಡರೆ ಸಾಕ್ಷಿ ಮುಚ್ಚಿ ಹೋಯಿತು, ಸಾಕ್ಷಿ ಅಲ್ಲ. ಏಕೆ? ನಮ್ಮ ದೃಷ್ಟಿ ಜ್ಞೇಯ ಮೇಲೆ ಇದೆ. ಜ್ಞೇಯ ಮೇಲೆ ದೃಷ್ಟಿ ಇಟ್ಕೊಂಡರೆ ನಾನು ಬುದ್ಧಿ ಬಂದುಬಿಡ್ತದೆ, ಜ್ಞಾತೃ ಬುದ್ಧಿ ಬಂದುಬಿಡ್ತದೆ. ಅದರಿಂದ ಜ್ಞಾತೃ ಜ್ಞೇಯ ಮೇಲೆ ದೃಷ್ಟಿ ಬಿಡಿ, ಜ್ಞಾತೃ ಹೋಗುತ್ತದೆ. ಅಂದರೆ ಜ್ಞಾತೃ ಜ್ಞೇಯ ಎಂಬ ವೆಂಗಡ ಹೋಗಿ ಸ್ವತಃ ಸಿದ್ಧದಲ್ಲಿದ್ದು ಬಿಡ್ತಾನೆ. ಆ ಸ್ವತಃ ಸಿದ್ಧವೇ ಸಾಕ್ಷಿ. ಹಾಗೆ ಸಂಸಾರರಹಿತ ಎಂದು ಹೇಳ್ತಾನೆ. ಅದೇ ಸಂಸಾರರಹಿತ. ಹೀಗೆ ತಚ್ಚ ಏವಮೇವ ಸಮಂಜಸಂ ಸ್ಯಾತ್. ಅದರಿಂದ ಜೀವನನ್ನು ಅಣು ಎಂದು ಹೇಳುವುದು ಔಪಚಾರಿಕ. ಏಕೆ? ಜೀವಸ್ಯ ಭವೇತ್ ಪಾರಮಾರ್ಥಿಕಂ ಚ ಅನಂತ್ಯಂ. ಜೀವಭಾವವೇ ಕಲ್ಪಿತ. ಕಲ್ಪಿತ ಅಂದರೆ ಅನಿಸುತ್ತದೆ. ಏಕೆ ಅಂದರೆ ಏನೋ ಗೊತ್ತಿಲ್ಲ, ಸುಮ್ಮನೆ ಅನಿಸುತ್ತದೆ. ಅನಿಸಲಿ, ಅದು ತಪ್ಪೇ. ಅನಿಸುತ್ತಾ ಇದೆ ಅಂದರೆ ತಪ್ಪು, ನಿಜವಾಗಲ್ಲ. ಏಕೆಂದರೆ ವಾಸ್ತವಿಕತೆಗೆ ಅನುಗುಣವಾಗಿ ಅನಿಸಿಕೆ ಅಲ್ಲ. ಅನಿಸಿಕೆ ಒಂದು ಬಗೆ, ಇರುವುದು ಇನ್ನೊಂದು ಬಗೆ. ತಪ್ಪಾಯಿತು. ಹೇಗಿದೆಯೋ ಹಾಗೆ ಅನಿಸಿದ್ದರೆ ಜ್ಞಾನ. ಇರುವುದು ಅನಂತ, ಅನಿಸುವುದು ಸಣ್ಣ, ತಪ್ಪಾಗಲ್ಲವಾ? ಅದೇ ಭ್ರಾಂತಿ. ಭ್ರಾಂತಿ ಅಂದರೇನು? ಇರುವುದಕ್ಕೆ ಭಿನ್ನವಾಗಿ ಅನಿಸಿದ್ದರೆ ತಪ್ಪು. ಹೇಗಿರುತ್ತದೋ ಹಾಗೆಯೇ ಅನಿಸಿದ್ದರೆ ಜ್ಞಾನ. ನಾನು ಅನಂತವಾಗಿದ್ದೇನೆ, ನಾನು ಅನಂತ ಎಂದು ಅನಿಸಿದ್ದರೆ ಅದು ಜ್ಞಾನ. ನಾನು ಅನಂತನಲ್ಲ, ನಾನು ಸಣ್ಣ ಎಂದು ಅದು ತಪ್ಪಾಯಿತು. ಏಕೆ ಅಂದರೆ ತಾನಿರುವುದು ಅನಂತ, ಅನಿಸುವುದು ಸಣ್ಣ. ಅದು ಭ್ರಾಂತಿ, ತಪ್ಪು ತಿಳುವಳಿಕೆ. ಸಣ್ಣದು ಏಕೆ ತಪ್ಪು ಅಂದರೆ ಅದು ಎಂದಿಗೂ, ಏಕೆಂದರೆ ತಾನು ಸಣ್ಣದು ಇಲ್ಲವೇ ಇಲ್ಲ, ತಾನು ಸಣ್ಣದು ಅಲ್ಲವೇ ಅಲ್ಲ. ಏಕೆ ಅಂದರೆ ಸಣ್ಣದೆಂಬುದು ತನಗೆ ಗೊತ್ತಾಗ್ತದೆ, ಬಿಟ್ಟು ಹೋಗ್ತದೆ. ಎಚ್ಚರದಲ್ಲಿ ಸಣ್ಣದು ಅನಿಸುತ್ತದೆ, ಸುಷುಪ್ತಿಯಲ್ಲಿ ಬಿಟ್ಟು ಹೋಗ್ತದೆ. ತಾನು ಮಾತ್ರ ತನ್ನಲ್ಲೇ ಎಚ್ಚರ ತೋರ್ತದೆ, ಬಿಟ್ಟು ಹೋಗ್ತದೆ, ತೋರ್ತದೆ, ಬಿಟ್ಟು ಹೋಗ್ತದೆ, ತೋರ್ತದೆ, ಬಿಟ್ಟು ಹೋಗ್ತದೆ. ತಾನು ಮಾತ್ರ ಇದ್ದಾನೆ. ಅಂದರೆ ತನಗೆ ಸಣ್ಣತನ ಇಲ್ಲ. ಏಕೆ? ಸಣ್ಣತನವಿದ್ದರೆ ನಾನು ಎಚ್ಚರಕ್ಕೆ ಸೀಮಿತವಾಗಬೇಕು. ಎಚ್ಚರವೇ ನನ್ನಲ್ಲಿ ಮುಳುಗಿದ್ದರೆ ನಾನು ಸಣ್ಣದು ಹೇಗೆ ಆಗ್ತೀನಿ? ಎಚ್ಚರವೇ ತನ್ನಲ್ಲಿ ಮುಳುಗುತ್ತದೆ, ತಾನು ಸ್ವತಃ ಸಿದ್ಧವಾಗಿದ್ದಾನೆ. ಆದ್ದರಿಂದ ಅದು ಏನಾಗುತ್ತದೆ? ಸಣ್ಣದು ನಾನು ಹೇಗೆ ಆಗ್ತೀನಿ? ನಾನಂದರೆ ಆ ಸಾಕ್ಷಿ. ಅದು ಸಣ್ಣದು ನಾನು ಹೇಗೆ ಆಗ್ತೀನಿ? ಏಕೆಂದರೆ ಸಣ್ಣವನ್ನೇ ನುಂಗಿಬಿಡ್ತೀನಿ. ಇಡೀ ಎಚ್ಚರಾವಸ್ಥೆಯನ್ನು ನುಂಗುತ್ತೀನಿ. ಅಂದರೆ ಪ್ರಮಾತೃಭಾವವನ್ನು ನುಂಗುತ್ತೇನೆ. ಹೀಗೆ ಓಕೆ. ತಚ್ಚ ಪಾರಮಾರ್ಥಿ ಏವಂ ಉಪಾಧಿ ಗುಣಸಾರತ್ವಾತ್ ಜೀವಸ್ಯ ಅನುಸ್ವಾದಿ ವ್ಯಪದೇಶ. ಅದರಿಂದ ಉಪಾಧಿ ಸಂಬಂಧದಿಂದಲೇ, ತಪ್ಪು ತಿಳುವಳಿಕೆಯಿಂದಲೇ ಜೀವನು ಸಣ್ಣ ಅಯ್ಯೋ ನನಗದಿಲ್ಲ, ಸಣ್ಣ ಅಂದರೇನು, ನನಗದಿಲ್ಲ ಇದಿಲ್ಲ ಅನಿಸಿದರೆ ಸಣ್ಣ. ಇಲ್ಲ ಎಂದು ಅನಿಸುವುದೇ ಅಲ್ಲ, ಏನೋ ಸಿಕ್ಕಿತು ಅನಿಸುವುದು ಸಣ್ಣವೇ. ಅಯ್ಯೋ ನನಗದು ಸಿಕ್ಕಿತು, ಇದು ಸಿಕ್ಕಿತು. ಯಾವುದೋ ಸಿಕ್ಕಿತು ಎಂದು ಸಂಭ್ರಮ ಪಡ್ಕೊಂಡ್ರೆ ನಗುತ್ತಾರೆ ಜನರು. ಸಣ್ಣ ಮಗು ಹಾಗೆ, ಸಣ್ಣ ಮಗುಕ್ಕೆ ಆಡ್ತಾ ಏನೋ ಒಂದು ವಸ್ತು ಅಂತ, ಎಲೆನೋ ಕಲ್ಲೋ ಏನೋ ಒಂದು ವಸ್ತು ತುಂಡು ಸಿಕ್ಕಿತು, ಮಗು ನಗುತ್ತಾನೆ, ಸಂತೋಷ ಪಟ್ಕೊಳ್ತಾನೆ. ನೀವೇನು ಹೇಳ್ತೀವಿ? ಈ ಸಣ್ಣ ವಸ್ತು ಅದೊಂದು ಪ್ರಾಪ್ತಿಯ, ಅದೊಂದು ಏನೋ ಸಿಕ್ಕಿತು ಅಂದರೆ ಹೇಳತಕ್ಕಂಥ
ಹೇಳತಕ್ಕಂಥ ವಸ್ತುವ? ಹಾಗೆ ನನಗೇನೋ ಸಿಕ್ಕಿತು, ನಾನೇನೋ ಪಡ್ಕೊಂಡೆ ಅಂದರೆ ಅದೇನೋ ಹೇಳ್ತಕ್ಕಪ್ಪ, ಅದೇನೋ ಹೇಳ್ತಕ್ಕದ? ಆ ಸಂಭ್ರಮವೂ ಅಲ್ಪವನ್ನೇ ತೋರಿಸ್ತದೆ. ಇಡೀ ಬ್ರಹ್ಮಾಂಡ ತಾನೇ ಆಗಿರುವಾಗ, ಒಟ್ಟು ಪ್ರಪಂಚವಲ್ಲ ತನ್ನಲ್ಲೇ ಮುಳುಗಿ ಹೋಗಿ ತಾನೇ ಉಳಿಯುವಾಗ ತನಗೆ ಅದು ಸಿಕ್ಕಿತು ಇದು ಸಿಕ್ಕಿತು ಅಂದರೆ ಏನು ಸಿಕ್ಕಿದ್ದರೆ ಎಷ್ಟಪ್ಪ ಅದು? ಒಂದು ಸಿಕ್ಕಿದೆ ಅಂದರೆ ತಾನು ಏನೋ ದೊಡ್ಡದು ಅಂದ್ಕೊಳ್ಳುವುದು ಅದು ಅಲ್ಪಬುದ್ಧಿ. ಅಯ್ಯೋ ನನಗೆ ಇಲ್ಲ ಅನಿಸುವುದು ಅಲ್ಪಬುದ್ಧಿ. ಅಯ್ಯೋ ನನಗೇನು ಸಿಕ್ಕಿತು ಅನಿಸುವುದು ಅಲ್ಪಬುದ್ಧಿ. ನನಗೆ ಯಾವುದು ಸಿಕ್ಕುವಂಥದ್ದಿಲ್ಲ. ಏಕೆ? ಏನೇನು ಸಿಕ್ಕುತ್ತೋ ಅದಕ್ಕಿಂತ ಹೆಚ್ಚೇ ತಾನಾಗಿದ್ದಾನೆ. ಎಷ್ಟು ಪಡ್ಕೊಳ್ತೀನೋ ಅದಕ್ಕಿಂತ ಹೆಚ್ಚೇ ತಾನಿದ್ದೇನೆ. ಎಷ್ಟು ಕಲ್ಕೊಳ್ತೀನೋ ಅದರಿಂದ ನನಗೆ ಏನೂ ಆಗುವುದೇ ಅಲ್ಲ. ನಾನು ಏನೂ ಕಲ್ಕೊಂಡಿಲ್ಲ, ಏನು ಪಡ್ಕೊಳ್ತೀನೋ ಆ ಪಡ್ಕೊಳ್ಳೋಕ್ಕಿಂತ ಹೆಚ್ಚೇ ತಾನಿದ್ದಾನೆ. ಅಂದರೇನು? ಈ ಪಡ್ಕೊಳ್ಳುವುದು ಕಳ್ಕೊಳ್ಳುವುದಕ್ಕೆ ಅರ್ಥವೇ ಇಲ್ಲ. ಪಡ್ಕೊಳ್ಳುವುದು ಕರ್ಕೊಳ್ಳುವುದು ಜೀವಬುದ್ಧಿ. ಜೀವಬುದ್ಧಿ ಎನ್ನುವುದು ಅರ್ಥವಿಲ್ಲ. ಏಕೆ? ತಾನು ಎಂದಿಗೂ ಇದ್ದಾನೆ, ಅನಂತವಾಗಿದ್ದಾನೆ. ಆವಾಗ ಈ ಕಲ್ಕೊಳ್ಳುವುದು ಪಡ್ಕೊಳ್ಳುವುದಕ್ಕೆ ಅರ್ಥವಿಲ್ಲ ಅಂದರೆ ಜೀವಕ್ಕೆ ಅರ್ಥವಿಲ್ಲ, ಜೀವತ್ವವೇ ತಪ್ಪು ಎಂದಾಯಿತು. ಪಡ್ಕೊಳ್ಳುವುದು ಕಲ್ಕೊಳ್ಳುವುದಿಲ್ಲ ಅಂದರೆ ತಪ್ಪಾಯಿತು. ಪ್ರಾಜ್ಞವತ್ ಯಥಾ ಪ್ರಾಜ್ಞಸ್ಯ ಪರಮಾತ್ಮನಃ ಸಗುಣೇಶು ಉಪಾಸನೇಶು ಉಪಾದಿಗುಣಸಾರತ್ವಾತ್ ಅಣೀಯಸ್ತ್ವಾದಿವ್ಯಪದೇಶಃ. ಪ್ರಾಜ್ಞ ಚೈತನ್ಯ ಆತ್ಮ ಪ್ರಾಜ್ಞ ಎಂದಿಗೂ ಹೇಗಿರುತ್ತಾನೋ ಹಾಗೆಯೇ ಉಪಾದಿಗುಣ ಪರಮಾತ್ಮನಃ ಸಗುಣೇಶು ಉಪಾಸನೇಶು ಉಪಾದಿಗುಣಸಾರತ್ವಾತ್ ಅಣೀಯಸ್ತ್ವಾದಿವ್ಯಪದೇಶಃ. ಉಪಾದಿಗುಣಗಳಿಂದಲೇ ಅವರಿಗೆ ಸಗುಣೋಪಾಸನದಲ್ಲಿ ಹೇಳ್ತೀವಿ, ಕೆಲವೊಮ್ಮೆ ಹೇಳ್ತಾರೆ ಸಗುಣೋಪಾಸನದಲ್ಲಿ. ಆಯಿತು, ಈಗ ಮುಂದಿನ ವಾಕ್ಯ ನೋಡೋಣ. ಇನ್ನೊಂದು ಭಾಷ್ಯವಾಕ್ಯ. ಯಾವದೇವ ಚ ಅಯಂ ಬುದ್ಧ್ಯುಪಾದಿ ಸಂಬಂಧ. ಎಷ್ಟರ ಮಟ್ಟಿಗೆ ಈ ಅನಿಸಿಕೆ, ಈ ಬುದ್ಧಿ ಇರುತ್ತದೋ, ಅಂತಃಕರಣ ಇರುತ್ತದೋ, ತಾವಜ್ಜೀವಸ್ಯ ಅಂತಃಕರಣ ಅಂದರೆ ಒಟ್ಟು ಅವಸ್ಥಾ ಎಂದು ತಿಳ್ಕೊಂಡು, ಅವಸ್ಥನೇ ಅಂತಃಕರಣ. ಅಂತಃಕರಣ ಬುದ್ಧಿ ಅಂದರೆ ಅವಸ್ಥೆಯಲ್ಲಿರುವ ಒಂದು ಸಣ್ಣದು ಅಂದ್ಕೊಳ್ಳಬೇಡಿ, ಒಟ್ಟು ಅವಸ್ಥನೇ ಅಂತಃಕರಣ. ಇನ್ನೇನು ಅವಸ್ಥಾ ಎಲ್ಲ ಅಂತಃಕರಣ. ಸ್ವಪ್ನಾವಸ್ಥೆ ಆಗಲಿ ಜಾಗೃತ ಅವಸ್ಥೆ ಆಗಲಿ ಒಟ್ಟು ಅವಸ್ಥನೇ ಅಂತಃಕರಣ. ಅವಸ್ಥೆ ದಾಟುವುದಂದರೆ ಅಂತಃಕರಣ ದಾಟುವುದು. ಅಂತಃಕರಣ ಅಂದರೆ ಅವಸ್ಥೆ ದಾಟುವುದಂದರೆ ಸುಷುಪ್ತಿ. ಸುಷುಪ್ತಿ ಅಂದರೆ ಅವಸ್ಥೆಯನ್ನು ಬಿಟ್ಟು ಅಥವಾ ನುಂಗಿ, ಏನೇ ಹೇಳು, ಎರಡಕ್ಕೆ ಒಂದೇ. ಜಾಗ್ರದ ಅವಸ್ಥೆಯನ್ನು ಬಿಟ್ಟು ಇದ್ದೇನೆ ಅಥವಾ ಅದನ್ನು ನುಂಗಿ ಇದ್ದೇನೆ, ಹೇಗೆ ಹೇಳಿದ್ದರೂ ಒಂದೇ ಅರ್ಥ. ಅಂದರೆ ಒಟ್ಟು ಅವಸ್ಥೆಯನ್ನು, ಅಂತಃಕರಣವನ್ನು ತನ್ನಲ್ಲಿ ಮುಳುಗಿಸಿ ಇದ್ದೇನೆ. ಏಕೆ? ಅಂತಃಕರಣ ಅಂದರೆ ಒಂದು ಅಲೆ. ಅಂತಃಕರಣ ಅಲೆನೇ, ತನಗೇನಿಲ್ಲ, ತಾನೇ ತಾನು, ಎಲ್ಲವೂ ತಾನೇ. ಅದರಿಂದ ಯಾವದೇವಚಾಯಂ ಬುದ್ಧ್ಯುಪಾದಿ ಸಂಬಂಧ ತಾವಜ್ಜೀವಸ್ಯ ಜೀವತ್ವಂ. ಬುದ್ಧ್ಯುಪಾದಿದಿಂದ, ಉಪಾದಿ ಅಂದರೆ ಆರೋಪಣ, ಬುದ್ಧಿ ದೃಷ್ಟ್ಯ ನೋಡುವವರೆಗೆ ಜೀವನಿಗೆ ಜೀವ ಅನಿಸುತ್ತದೆ, ಸಂಸಾರಿತ್ವ ಅನಿಸುತ್ತದೆ. ಅದೆಲ್ಲ ಅನಿಸುವುದೇ, ಯಾರಿಗೂ ನಿಜವೇನೂ ಆಗಲ್ಲ. ಯಾರೂ ಮರಣಿಸಲ್ಲ, ಯಾರೂ ಬಡವರಾಗಲ್ಲ. ನೋಡಿ, ಬಡತನ ಯಾರಿಗೂ ಇಲ್ಲ, ಅಪಮಾನಗಳು ಯಾರಿಗಾಗಲಿಲ್ಲ. ಕೋತಿಗೆ ಅಪಮಾನ ಆಗುತ್ತದೆ ನೋಡಿ. ಒಂದು ಮೀನಿಗೆ ನೋಡಿ, ಮೀನು ಎಂದು ಹೇಳಿಬಿಟ್ರೆ, ಅಯ್ಯೋ ನಾಯಿ ಬೊಗಳುತ್ತದೆ ಅಂದರೆ ನಾಯಿಗೆ ಅಪಮಾನ ಆಗುತ್ತದೆ? ನಾಯಿ ಏನು ಅಪಮಾನ ಮಾಡಿಸಲ್ಲ. ಕೋತಿಗೋ ಕೋತಿ ಹೇಗಿದೆ ಅಂದರೆ ನೀವು ನಕ್ಕಿದ್ದರೆ ಕೋತಿಗೆ ಅಪಮಾನ ಆಗ್ತದೆ ನೋಡಿ. ಕೋತಿಗೆ ನಾಯಿಗೆ ಬಡತನ ಇದೆಯಾ? ಅದು ಪಾಪ ಮರ ಗಿಡಗಳ ಮೇಲೆ ಅಲ್ಲಿ ಮೇಲೆ ತನಗೆ ಊಟಕ್ಕೋಸ್ಕರ ಎಲ್ಲೆಲ್ಲೋ ತಿರುಗುತ್ತದೆ, ಅದಕ್ಕೆ ಬಡತನ ಇದೆಯಾ? ಕೋತಿಗೆ ಮನೆ ಇದೆಯಾ? ಬ್ಯಾಂಕ್ ಅಕೌಂಟ್ ಇದೆಯಾ ಕೋತಿಗೆ? ಇಲ್ಲ. మరి ಕೋತಿಗೆ ಬಡತನ ಇದೆ ಎಂದು ಹೇಳ್ತೀರಾ? మరి ಕೋತಿಗಿಲ್ಲದಿದ್ದರೆ ನಮಗೂ ಬಡತನ ಇಲ್ಲ. ಯಾಕೆ? ಕೋತಿಗಿಲ್ಲದಿದ್ದರೆ ನಮಗೂ ಇಲ್ಲ ಬಡತನ. ನಾಯಿಗಿದೆಯಾ ಬಡತನ? ಇಲ್ಲ. ಮತ್ತು ನಮಗೂ ಇಲ್ಲ ಅಷ್ಟೇ. ಅದೆಲ್ಲ ಬುದ್ಧಿಭಾವ. ನನಗೆ ಅದಿದೆ ಇದಿದೆ, ಅದಿಲ್ಲ ಇದಿಲ್ಲ ಎಂದು ಸುಮ್ಮನೆ ಅನಿಸಿಕೆ. ಆ ಅನಿಸಿಕೆಯಿಂದಲೇ ಅಂದರೆ ಹೋಲಿಕೆ, ಅನಿಸಿಕೆ ಏಕೆ ಅಂದರೆ ನಮಗೇನೋ ಹೆಚ್ಚಿರಬೇಕು ಎಂದು ಒಂದು ಆಸೆ. ಹೆಚ್ಚು ಇರಬೇಕು ಎನ್ನುವುದು ಒಳ್ಳೆಯದೇ, ಆದರೆ ಹಣ ಮೂಲಕ ಹೆಚ್ಚು ಅಂದರೆ ಹೊಂದಲ್ಲ. ಎಷ್ಟು ಪಡ್ಕೊಂಡರೂ ನಿಮಗೆ ಪೂರ್ಣತೆ ಬರಲ್ಲ. ಹಣ ಎಷ್ಟು ಪಡ್ಕೊಂಡರೂ ನಿಮಗೆ ಪೂರ್ಣತೆ ಉಂಟಾಗಲ್ಲ. ಪೂರ್ಣದು ಆತ್ಮಸ್ವರೂಪದಲ್ಲೇ ಪೂರ್ಣತೆ.
ಅಪಮಾನವಾಗಬಾರದು ಅಂದರೆ ಆತ್ಮಸ್ವರೂಪಕ್ಕೆ ಯಾರೂ ಅಪಮಾನ ಮಾಡೋಕ್ಕಾಗಲ್ಲ. ನೀವು ಶರೀರ ಇಂದ್ರಿಯ ಮನಸ್ಸುಗಳು ಇಟ್ಕೊಂಡ್ರೆ ಯಾರೋ ಒಬ್ಬರು ಅಪಮಾನ ಮಾಡೇ ಮಾಡ್ತಾರೆ, ಹಾಗೆ ಬಿಡ್ತದೆ. ಆತ್ಮಕ್ಕೆ ಅಪಮಾನವಿಲ್ಲ, ಏಕೆಂದರೆ ಆತ್ಮ ಯಾರು ಅಪಮಾನ ಮಾಡುವುದಕ್ಕೆ ಸಿಗಲ್ಲ. ಯಾರಾದರೂ ಬೈದರೆ ಬೈಗಳಿಗೆ ಸಿಗಲ್ಲ. ಕಡೆಗಣಿಸಿ ಮಾತಾಡಿದರೆ ಆತ್ಮನನ್ನು ಕಡೆಗಣಿಸೋಕ್ಕಾಗಲ್ಲ. ಏಕೆ? ಆತ್ಮ ಯಾರು ಅಂತಃಕರಣಕ್ಕೆ ಸಿಗಲ್ಲ. ಸ್ವತಃ ಸಿದ್ಧ ಆತ್ಮನನ್ನು ಅಪಮಾನ ಮಾಡೋಕ್ಕಾಗಲ್ಲ, ಕಡೆಗಣಿಸೋಕ್ಕಾಗಲ್ಲ. ಅದಕ್ಕೆ ಬಡತನ ಇಲ್ಲ, ಅದಕ್ಕೆ ಯಾವುದಕ್ಕೊಂದು ಕೊರತೆ ಇಲ್ಲ. ಅಲ್ಲೇ ಪರಿಪೂರ್ಣತೆ. ನೀವು ಮಿಕ್ಕ ಯಾವುದು ಪಡ್ಕೊಂಡರೂ ಪರಿಪೂರ್ಣತೆ ಉಂಟಾಗಲ್ಲ. ಆದ್ದರಿಂದ ಬುದ್ಧಿಯುಪಾಧಿ ಸಂಬಂಧದಿಂದಲೇ, ಅಂದರೆ ಅಂತಃಕರಣ ಮೂಲಕ ಜೀವಭಾವವನ್ನು ಇಟ್ಟುಕೊಳ್ಳುವುದರಿಂದಲೇ ಸಂಸಾರ. ಜೀವಭಾವವನ್ನು ಇಟ್ಟುಕೊಳ್ಳುವುದು ಅಂದರೆ ಸುಮ್ಮನೆ ತಪ್ಪಾಗಿ ಅಂದ್ಕೊಳ್ಳುವುದು. ನಾನು ಇಂತೆ, ನಾನು ಕಲ್ಪತ, ನಾನು ಅಲ್ಪನಾಗಿದ್ದೇನೆ, ನಾನು ಅಂಥವನು, ನಾನು ಇಂಥವನು. ನೀವು ಅಂಥವನಿಂಥವನು ಏಕೆ ಅಂದ್ಕೊಳ್ಳುವುದಪ್ಪ? ಏನು ಅಂದ್ಕೊಳ್ಳಬೇಡ ಅಂದರೆ ಹಾಗೆ ಕಾಗ್ತದೆ. ನಾನು ಸಣ್ಣವನೇ ಆಗಿದ್ದೀನಲ್ಲ, ನೋಡು ಎಲ್ಲರನ್ನು ಕೇಳು, ನಾನು ಸಣ್ಣವನು, ಎಲ್ಲರೂ ಚೆನ್ನಾಗಿದ್ದೆ. ಲೌಕಿಕರ ಜೊತೆಗೆ ಹೋಲಿಸ್ಕೊಳ್ತಾರೆ. ಇನ್ನೊಬ್ಬರು ದೇಹೇಂದ್ರಿಯ ಮನಸ್ಸುಗಳಿರುವವರ ಜೊತೆಗೆ ಹೋಲಿಸ್ಕೊಳ್ತಾರೆ. ತನ್ನ ನಿಜಸ್ವರೂಪವನ್ನು ನಿಜವಾಗಿ ನೋಡ್ತಾ ಇಲ್ಲ. ತನ್ನ ಸ್ವರೂಪವನ್ನು ತಾನು ನಿಜವಾಗಿ ನೋಡಿದ್ದರೆ ಹೀಗೆ ಹೋಲಿಸಿಕೊಳ್ಳಲ್ಲ. ಹೋಲಿಸಿಕೊಳ್ಳುವುದು ಅಂದರೆ ಮೊದಲು ತನ್ನನ್ನು ವ್ಯಕ್ತಿಯಾಗಿ ಇಟ್ಟುಕೊಂಡರೆ ಇನ್ನೊಬ್ಬರಿಂದ ಹೋಲಿಸ್ತಾನೆ. ವ್ಯಕ್ತಿಯೆಂದು ಇಟ್ಟುಕೊಳ್ಳುವುದೇ ದೇಹ ಬುದ್ಧಿ. ನಿನ್ನನ್ನು ವ್ಯಕ್ತಿಯೆಂದು ಏಕೆ ಇಟ್ಕೊಂಡಿದ್ದೀಯಪ್ಪ ಅಂದರೆ ಎಲ್ಲರೂ ಹೇಳ್ತಾರೆ ನೋಡಿ, ಎಲ್ಲರೂ ಬುದ್ಧಿಯೇ ವ್ಯಕ್ತಿತ್ವ ಬುದ್ಧಿ. ನಿಮಗೆ ಎಲ್ಲರೂ ಅನಿಸುತ್ತಾ ಇದೆ, ಇನ್ನೊಬ್ಬರು ಅನಿಸುತ್ತಾ ಇದೆ ಅಂದರೆ ಅದೇ ವ್ಯಕ್ತಿ. ನೀವು ವ್ಯಕ್ತಿತ್ವ ಬಿಟ್ಟರೆ ಇನ್ನೊಬ್ಬರೇ ಇಲ್ಲ ನಿಮಗೆ, ಅವರೆಲ್ಲರೂ ನೀನೇ. ಒಟ್ಟು ಅವಸ್ಥೆಯನ್ನು ಮುಳುಗಿರುವಂಥ ನುಂಗಿರುವಂಥ ಆ ಸಾಕ್ಷಿ ಅದ್ವಿತೀಯ ಸ್ವತಃಸಿದ್ಧ ಆತ್ಮಕ್ಕೆ, ಸುಷುಪ್ತಿ ಸ್ವರೂಪಕ್ಕೆ ಇನ್ನೊಬ್ಬರಿದ್ದಾರ? ಆ ಹಂತಕ್ಕೆ ಹೋಗು, ಆ ಸ್ವರೂಪಕ್ಕೆ ಹೋಗು. ಅಲ್ಲ, ಇನ್ನೊಬ್ಬರೇ ಇಲ್ಲ. ರಮಣ ಮಹರ್ಷಿಯನ್ನು ಕೇಳಿದ್ದರೆ ಅದು ಆ ಕಂಪ್ಲೇಂಟು, ಆ ಸಮಸ್ಯೆ, ಈ ಸಮಸ್ಯೆ, ಎಷ್ಟೋ ಸಮಸ್ಯೆಗಳನ್ನು ಹೋಗಿ ಹೇಳುತ್ತಿದ್ದರು. ಅವರು ಹೇಳ್ತಾರೆ, ಪ್ರಪಂಚದಲ್ಲಿರುವವರೆಗೂ ಸಮಸ್ಯೆ ತಪ್ಪಲ್ಲಪ್ಪ. ನಾನು ದೇಹ ಎಂದಿಟ್ಟುಕೊಂಡ್ರೆ ನೀವು ಪ್ರಪಂಚದಲ್ಲಿರ್ತೀರಿ. ಪ್ರಪಂಚದಲ್ಲಿದ್ದರೆ ಯಾವುದೇ ಒಂದು ತಪ್ಪಲ್ಲ. ಇದು ಬಿಟ್ಟರೆ ಇನ್ನೊಂದು ಅಂದ್ಬಿಟ್ಟು ಯಾವುದೇ ಒಂದು ಸಮಸ್ಯೆ ತಪ್ಪಲ್ಲ. ಅಲ್ಲಿ ನೀವು ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೆ ಆಗಲ್ಲ. మరి ಏನು ಮಾಡುವುದಂದರೆ ದೇಹವನ್ನು ಬಿಟ್ಟು ದೇಹವಿಲ್ಲದ ಯಾವ ಸ್ವರೂಪವೋ ಅಲ್ಲಿ ನೋಡ್ಕೋ. ನೀನು ಯಾರೋ ಅದು ನೋಡ್ಕೋ. ನಿನಗೆ ದೇಹವಿದೆಯಾ? ಇಲ್ಲ. ಆ ಸ್ವರೂಪ ನೋಡು. ಆ ಹಂತಕ್ಕೆ ನಿನಗೆ ಪ್ರಪಂಚವೇ ಇಲ್ಲ, ಇನ್ನೊಬ್ಬರೇ ಇಲ್ಲ, ಇನ್ನೊಬ್ಬರ ಅಪಮಾನವಿಲ್ಲ, ಬಡತನವಿಲ್ಲ, ಇನ್ನೊಬ್ಬರಿಂದ ಹೋಲಿಸಿಕೊಳ್ಳುವುದೂ ಇಲ್ಲ. ಯಾವುದು ಹೋಲಿಸಿಕೊಳ್ಳುವುದಿಲ್ಲ. ತಾನೇ ತಾನು ಅಖಂಡ ಅನಂತವಾಗಿದ್ದಾನೆ. ಆ ಹಂತದಲ್ಲೇ ನಿಮಗೆ ದುಃಖರಹಿತ, ಸಂಸಾರರಹಿತ. ಅದರಿಂದ ಪ್ರಪಂಚವೆಲ್ಲ ತಾನೇ ಆದರೆ ಯಾರು ನಿಮಗೆ ಅಪಮಾನ ಮಾಡುವವರು ಏಕೆ ಯಾರಾದರೂ ಇದ್ದಾರಾ? ಅಲ್ಲಿ ನಿಮ್ಮ ಸುಷುಪ್ತಿ ಸ್ವರೂಪದಲ್ಲಿ ಇನ್ನೊಬ್ಬರಿದ್ದಾರಾ? ಅವ್ರು ನಿಮ್ಮನ್ನು ಅಪಮಾನ ಮಾಡೋಕ್ಕಾಗ್ತದೆ? ಅಸಲ್ವಾರು ಇದ್ದಾರಾ? ಇನ್ನೊಬ್ಬರು ಇದ್ದರೆ ಅಲ್ಲವೇ ಅಪಮಾನ ಮಾಡುವುದು. ಇನ್ನೊಬ್ಬರೇ ಇಲ್ಲ, ಇನ್ನೊಬ್ಬರೇ ಇಲ್ಲ, ತಾನೇ ತಾನು. ಹಾಗೆ ನೋಡಿ. ಆದ್ದರಿಂದ ಯಾವದೇವ ಚಯಂ ಬುದ್ಧಿಪಾದಿ ಸಂಬಂಧ, ಎಷ್ಟರ ಮಟ್ಟಿಗೆ ಬುದ್ಧಿ ಎಂಬ ಅಳತೆಯನ್ನು ಮೇಲೆ ಹಾಕಿ ನೋಡ್ತಾನೋ ಅಷ್ಟುವರೆಗೆ ಈಗ ಅಳತೆನೇ. ಅಯ್ಯೋ ಅಷ್ಟಿದ್ದೇನೆ, ಇಷ್ಟಿದ್ದೇನೆ, ಅಯ್ಯೋ ನನಗದಾಯಿತು, ನನಗಿದಾಯಿತು. ಇದು ತಪ್ಪುವುದಿಲ್ಲ. ತಾವಜ್ಜೀವಸ್ಯ ಜೀವತ್ವಂ ಸಂಸಾರಿತಂಚ ಪರಮಾರ್ಥತಸ್ತು. ನಿಜವಾಗಿ ಅಂದರೆ ಇದ್ದನ್ನು ಇದ್ದ ಹಾಗೆ ನೋಡು ಅಷ್ಟೇ. ಏನು ಹಾಕಬೇಡ, ಹೇಗಿದ್ದಾನೋ ಹಾಗೆ ನೋಡು. ಜೀವಸ್ತು ನ ಜೀವೋ ನಾಮ ಬುದ್ಧಿಪಾದಿ ಸಂಬಂಧ ಪರಿಕಲ್ಪಿತ ಸ್ವರೂಪ ವ್ಯತಿರೇಕೇಣ, ಬುದ್ಧಿಕಲ್ಪಿತ ರೂಪಕ್ಕಿಂತ ಬಿಡಿಯಾಗಿ ಅಂದರೆ ಬುದ್ಧಿ ಕಲ್ಪನಾ ಅನಿಸಿಕೆಯನ್ನು ಬಿಟ್ಟು, ನಹಿ ನಿತ್ಯಮುಕ್ತ ಸ್ವರೂಪತ್ವಾತ್ ಸರ್ವಜ್ಞಾತ್ ಈಶ್ವರಾತ್. ಅವನು ನಿತ್ಯಮುಕ್ತ. ಆ ಆತ್ಮನೇ ಸಾಕ್ಷ್ಯ ಈಶ್ವರ. ನಮ್ಮ ಸಾಕ್ಷ್ಯ ಈಶ್ವರ. ನಿತ್ಯಮುಕ್ತ ಸ್ವರೂಪಾತ್ ಸರ್ವಜ್ಞಾತ್. ಸಾಕ್ಷ್ಯ ಸರ್ವಜ್ಞ, ಸಾಕ್ಷಿ ನಿತ್ಯಮುಕ್ತ, ಸಾಕ್ಷ್ಯ ಪರಮಾತ್ಮ, ಅವನೇ ಈಶ್ವರ. ಅನ್ಯಶ್ಚೇತನ, ಅವರಿಗಿಂತ ಬೇರೆ ಇನ್ನೊಂದು ಚೈತನ್ಯವೇ ಇಲ್ಲ. ಏಕೆಂದರೆ ತಾನೇ ಎಲ್ಲ ಚೈತನ್ಯ. ಚೈತನ್ಯ ಧಾತುರ್ದ್ವಿತೀಯೋ ವೇದಾಂತಾರ್ಥ ನಿರೂಪಣಾಯಾಮ್. ವೇದಾಂತಾರ್ಥವನ್ನು ವಿಚಾರ ಮಾಡಿದಾಗ ತನ್ನ ಆ ಸ್ವತಃಸಿದ್ಧ ಆತ್ಮಕ್ಕಿಂತ ಬಿಡಿಯಾಗಿ ಇನ್ನೊಂದು ಆತ್ಮ ಇಲ್ಲ, ಇನ್ನೊಂದು ಚೈತನ್ಯವಿಲ್ಲ, ಇನ್ನೊಬ್ಬರೂ ಇಲ್ಲ. ಉಪಲಭ್ಯತೆ. ಏಕೆ ಉಪನಿಷತ್ತು ಏನು ಹೇಳ್ತಾ ಇದೆ? ನಾಂತೋಸ್ತಿ
ನಾನ್ಯೋ ಅಥೋಸ್ತಿ ದ್ರಷ್ಟ. ತನಗಿಂತ ಬೇರೆ ಇನ್ನೊಬ್ಬ ದ್ರಷ್ಟ ಇಲ್ಲ. ನೋಡಿ, ಇನ್ನೊಬ್ಬರು ನನ್ನನ್ನು ನೋಡ್ತಾ ಇದ್ದಾರೆ ಎಂದು ನನ್ನ ತಿಳುವಳಿಕೆನೇ ಅಲ್ಲವೇ? ಕನಸಿನಲ್ಲಿ ಇನ್ನೊಬ್ಬರಿದ್ದಾರೆ, ಅಲ್ಲಿದ್ದಾರಾ? ಇನ್ನೊಬ್ಬರಿದ್ದಾರೆ, ಅವರು ನನ್ನನ್ನು ನೋಡ್ತಾ ಇದ್ದಾರೆ ಎಂದು ನನ್ನ ಅನಿಸಿಕೆನೇ. ಎಷ್ಟು ಆಶ್ಚರ್ಯ ನೋಡಿ. ಸ್ವಪ್ನದಲ್ಲಿ ಇನ್ನೊಬ್ಬರಿದ್ದಾರೆ, ಅವರು ನನ್ನನ್ನು ನೋಡ್ತಾ ಇದ್ದಾರೆ, ಇನ್ನೊಬ್ಬರೂ ಅವರು ನನ್ನನ್ನು ನೋಡ್ತಾರೆ, ಎರಡು ನನ್ನ ಅನಿಸಿಕೆ. ಈ ಅನಿಸಿಕೆಯನ್ನು ಬಿಟ್ಟು ಬಿಡು, ಇನ್ನೊಬ್ಬರೇ ಇಲ್ಲ. ಇದ್ದಾರೇನು? ಇನ್ನೊಬ್ಬರೇ ಇಲ್ಲ. ಇನ್ನೊಬ್ಬರು ನನ್ನ ಮಾತು ಕೇಳ್ತಾ ಇದ್ದಾರೆ. ನಾನು ವಕ್ತ, ಇನ್ನೊಬ್ಬರು ಶ್ರೋತ ಅಲ್ಲೇನಿಲ್ಲವೇ ಇಲ್ಲ. ಇನ್ನೊಬ್ಬರು ಕೇಳ್ತಾ ಇದ್ದಾರೆ ಎಂದು ನನ್ನ ಮನಸ್ಸು ಕನಸುತ್ತಾ ಇದೆ. ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ, ನನ್ನ ಮನಸ್ಸು ಕನಸಿಕೆ, ಅದು ನಾನೇ. ಇನ್ನೊಬ್ಬರು ಹೇಳ್ತಾ ಇದ್ದಾರೆ ಎಂದು ನನ್ನಲ್ಲೇ ಇದೆ. ಅಂದರೆ ಶ್ರೋತ ನಾನೇ, ವಕ್ತ ನಾನೇ, ನನಗಿಂತ ಬೇರೆ ಯಾರೂ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ನಾನ್ಯೋ ಅಥೋಸ್ತಿ ದ್ರಷ್ಟ, ನಾನ್ಯೋ ಅಥೋಸ್ತಿ ಶ್ರೋತ. ನನಗಿಂತ ಬೇರೆ ಮನಸ್ಸಿಲ್ಲ. ಇನ್ನೊಬ್ಬರು ನನ್ನ ಕುರಿತು ನನ್ನ ಮೇಲೆ ಪ್ರೇಮ ತೋರಿಸ್ತಾರೆ, ದ್ವೇಷ ತೋರಿಸ್ತಾರೆ ಅಂದರೆ ಆ ಪ್ರೇಮ ದ್ವೇಷ ಇನ್ನೊಬ್ಬರು ತೋರಿಸ್ತಾರೆ ಎನ್ನುವುದು ನನ್ನ ಮನಸ್ಸೇ. ಇನ್ನೊಬ್ಬರು ನನ್ನ ಮೇಲೆ ಪ್ರೇಮ ತೋರಿಸ್ತಾ ಇದ್ದಾರೆ ಎಂದು ನನ್ನ ಮನಸ್ಸೇ. ಅಯ್ಯೋ, ಅವರಿಗೆ ನಾನು ಇಷ್ಟವಾಗಲ್ಲ ಅಂದರೆ ಅದು ನನ್ನ ಮನಸ್ಸೇ. ಆದ್ದರಿಂದ ನನ್ನ ಮನಸ್ಸೇ ಶತ್ರುವಾಗ್ತದೆ, ನನ್ನ ಮನಸ್ಸೇ ಮಿತ್ರನಾಗ್ತದೆ. ನನ್ನಲ್ಲೇ ಇನ್ನೊಬ್ಬ ವ್ಯಕ್ತಿ ಎಂಬುದು ತನ್ನಲ್ಲೇ ಹುಟ್ಟುತ್ತದೆ. ಸ್ವಪ್ನದಲ್ಲಿ ಆಗುತ್ತಾ ಇದೆಲ್ಲ, ಎಚ್ಚರದಲ್ಲೇ ಅಷ್ಟೇ. ಇನ್ನೊಬ್ಬರು ಎಂದನಿಸುವುದು ನಾನೇ. ಇನ್ನೊಬ್ಬರೆಂದು ಯಾರಿಗನಿಸುತ್ತದೆ? ನನಗನಿಸುತ್ತದೆ. ಅಂದರೆ ನನ್ನ ಮನಸ್ಸಿನಲ್ಲೇ ಇದೆ, ಅಂದರೆ ಅದು ನನ್ನಲ್ಲೇ ಇದೆ. ಮತ್ತು ಇನ್ನೊಬ್ಬರು ಯಾರಪ್ಪ? ಅದು ನಾನೇ. ಹಾಗೆ ಇನ್ನೊಬ್ಬರು ಅನಿಸೋದು ತಾನೇ ತನ್ನಲ್ಲೇ ಮುಳುಗಿ ಹೋಯಿತು. ಈಗ ನೋಡಿದ್ದರೆ ತನಗಿಂತ ಬೇರೆ ಯಾರೂ ಇಲ್ಲ. ನಿತ್ಯ ಮುಕ್ತ ಸ್ವರೂಪಾತ್ ಸರ್ವಜ್ಞಾತ್ ಈಶ್ವರಾತ್ ನಾನ್ಯೋ ಅಥೋಸ್ತಿ ದ್ರಷ್ಟ, ನಾನ್ಯೋ ಅಥೋಸ್ತಿ ಮಂತ, ನಾನ್ಯೋ ಅಥೋಸ್ತಿ ವಿಜ್ಞಾತ. ತಿಳಿಯುವವನು ಇನ್ನೊಬ್ಬರಿಲ್ಲ. ಅಂದರೆ ಬುದ್ಧಿಯಿಂದ ತಿಳ್ಕೊಂಡುವವನು ಒಬ್ಬನು. ಮಿಕ್ಕವರಿದ್ದಾರೆ ಅನಿಸುವುದು ತನ್ನ ಬುದ್ಧಿ. ಅಂದರೆ ಎಲ್ಲ ತನ್ನ ಅರಿವೇ. ತನ್ನ ಅರಿವಿಗೆ ಇನ್ನೊಬ್ಬರೆಂದು ಹೆಸರಿಟ್ಟು ಅವರು ಇನ್ನೊಬ್ಬರಿದ್ದಂತೆ ಮಾತಾಡೋದು. ಎಷ್ಟು ಕಲ್ಪಿತ ನೋಡಿ, ಸುಮ್ಮನೆ ಕಲ್ಪಿತ. ಇತ್ಯಾದಿ ಶ್ರುತಿಶತೇಭ್ಯ. ಆಯಿತಾ? ಇನ್ನೊಂದು ವಾಕ್ಯ ಇದೆ. ಅಪಿಚ ಮಿಥ್ಯಾಜ್ಞಾನ ಪುರಸ್ಸರೋಯಂ ಆತ್ಮನೋ ಬುದ್ಧಿಪಾದಿ ಸಂಬಂಧ. ಈ ಬುದ್ಧಿ ಉಪಾಧಿ, ಅಂತಃಕರಣ ಉಪಾಧಿ ಅಂದರೆ ತನ್ನ ನಿಜ ಸ್ವರೂಪವಲ್ಲ, ಹೊರಗಿಂದು ಹಾಕಿದ್ದು ಎಂದರ್ಥ. ಬುದ್ಧಿ ಎಂಬುದು, ಅಂತಃಕರಣ ಎಂಬುದು ಅಂದರೆ ಅವಸ್ಥಾ ಎಂಬ ಸಂಬಂಧ ಇದೆ ನೋಡಿ. ಇದೆಲ್ಲವೂ ಮಿಥ್ಯಾಜ್ಞಾನವೇ. ತಪ್ಪು ತಿಳುವಳಿಕೆಯಿಂದಲೇ ನಮಗೊಂದು ಅವಸ್ಥೆ ಇದೆ, ಅವಸ್ಥೆಯಲ್ಲೇನೋ ಇದ್ದೇನೆ ಅಂತ ಅನಿಸುತ್ತಾ ಇದೆ. ನಚ ಮಿಥ್ಯಾಜ್ಞಾನಸ್ಯ ಸಮ್ಯಜ್ಞಾನಾತ್ ಅನ್ಯತ್ರ ನಿವೃತ್ತಿರಸ್ತಿ. ಸಮ್ಯಜ್ಞಾನ ಅಂದರೆ ತನ್ನನ್ನು ತಾನು ಯಥಾವತ್ತಾಗಿ ತಿಳ್ಕೊಳ್ಳುವುದು. ಹೇಗೆ ತಿಳ್ಕೊಳ್ಳುವುದು ಅಂದರೆ ಯಾವುದು ಹೋಗುತ್ತದೋ ಬಿಟ್ಟು ಹೋಗ್ತದೋ, ಯಾವುದಿರುತ್ತದೋ ಗಮನಿಸಿ. ಯಾವುದು ತನ್ನನ್ನು ಬಿಟ್ಟು ಹೋಗ್ತದೋ ಅದು ತಾನಲ್ಲ, ಯಾವುದು ಉಳಿಯುತ್ತದೋ ಅದು ತಾನು. ಹೀಗೆ ತಸ್ಯ ಜ್ಞಾನಸ್ಯ ಸಮ್ಯಜ್ಞಾನಾತ್ ಅನ್ಯತ್ರ ನಿವೃತ್ತಿರಸ್ತಿ. ಸಮ್ಯಜ್ಞಾನ, ಯಥಾರ್ಥ ಜ್ಞಾನ, ಆತ್ಮಜ್ಞಾನಕ್ಕಿಂತ ಆತ್ಮಜ್ಞಾನದಿಂದ ಬಿಟ್ಟು ಮತ್ತೊಂದು ಬಗೆಯಾಗಿ ತಪ್ಪು ತಿಳುವಳಿಕೆಯನ್ನು ತೆಗೆಯೋಕ್ಕೆ ಆಗಲ್ಲ. ತಪ್ಪು ತಿಳುವಳಿಕೆ ಹೇಗೆ ಹೋಗುತ್ತದೆ? ತನ್ನನ್ನು ತಾನು ತಿಳ್ಕೊಂಡ್ರೆ ಹೋಗುತ್ತದೆ. ತನ್ನನ್ನು ತಾನು ತಿಳ್ಕೊಳ್ಳುವುದಂದರೆ ತಾನು ಮಾತ್ರ ಇದ್ದಾನೆ ಅಂತ ತಿಳ್ಕೊಳ್ಳೋದಷ್ಟೇ. ತನ್ನನ್ನು ಬಿಟ್ಟು ಯಾರೂ ಇಲ್ಲವಲ್ಲ ಅಂದರೆ ತನಗಿಂತ ಬೇರೆಯನ್ನು ತೆಗೆಯುವುದೇ ತಿಳ್ಕೊಳ್ಳುವುದಷ್ಟೇ. ಆತ್ಮನನ್ನು ಮನಸ್ಸಿನಿಂದ ಊಹಿಸಕ್ಕಾಗ್ತದ ಏನು? ಅಂದರೇನು? ದ್ವೈತವೂ ತನ್ನಲ್ಲೇ ಇದೆ. ತನಗಿಂತ ಬೇರೆ ಎನ್ನುವುದು ತನ್ನ ಒಳಗೆ, ಅದು ಇಲ್ಲ. ತನಗಿಂತ ಬೇರೆ ಎಂಬುದಿಲ್ಲ, ಅದು ಮತ್ತೆ ತನ್ನಲ್ಲಿ ಸೇರಿಕೊಂಡಿತು ಎಂದು ಎರಡೂ ಇಲ್ಲ. ತನಗಿಂತ ಬೇರೆ ತನ್ನಲ್ಲಿ ಸೇರಿಕೊಂಡಿತು, ಈ ಎರಡೂ ಮುಳುಗಿ ಹೋಯಿತು, ಎರಡೂ ಇಲ್ಲ, ತಾನೇ ತಾನು. ಹಾಗೆ ಸ್ವತಃ ಸಿದ್ಧವಾಗಿರುವ ಆತ್ಮನಲ್ಲಿ ಎರಡನೆಯದಿಲ್ಲ ಎಂದು ತಿಳ್ಕೊಂಡುವುದೇ ತಪ್ಪು ತಿಳುವಳಿಕೆಯನ್ನು ತೆಗೆಯುವುದು. ತಪ್ಪು ತಿಳುವಳಿಕೆಯನ್ನು ಸರಿ ಮಾಡುವುದೇ ಜ್ಞಾನ. ಅದನ್ನು ಬಿಟ್ಟು ಇನ್ನು ಯಾವುದೂ ಇಲ್ಲ. ಓಕೆ, ಇದು 78 ಆಯಿತು. 78 ಅಂಶ ಆಯಿತು. ಈಗ 79ನಲ್ಲಿ ಆತ್ಮ ಕರ್ತೃಭೋಕ್ತೃ ಎಂದು ಇನ್ನೊಂದು ಮಾತು.
ಅಣುತ್ವ ಎಂದು ಹೇಳಿದ್ವಿ. ಅಲ್ಲಿ ಬೆಂಗಳೂರಿನಲ್ಲಿರುವಾಗ 3-4 ದಿವಸ ಏನೇನೋ ಹೇಳಿಬಿಟ್ಟಿದ್ವಿ. ಅಣುತ್ವ ನಂತರ ಕರ್ತಭೋಕ್ತ ನಂತರ ಒಂದು ಅಂಶ ಇದೆ. ಅಂಶ ಆದರೆ ಅವಸ್ಥೆಗಳು ಅಷ್ಟೇ. 2 ಅಂಶಗಳಿವೆ. ಕರ್ತಭೋಕ್ತ ಎಂಬುದು ಒಂದನೇದು ಅಂಶ. ಜೀವನನ್ನು ಪರಮಾತ್ಮಕ್ಕೆ ಅಂಶ ಹೇಳ್ತಾರಲ್ಲ, ಅದಕ್ಕೆ ಅರ್ಥವೇನು? ಅಂಶ ಅಂದರೆ ಏನು, ಅದು ಒಂದು ತಿಳ್ಕೊಳ್ಳಬೇಕು. ಕರ್ತಭೋಕ್ತ ಹೇಳ್ತೀವಲ್ಲ, ಈ ಕರ್ತೃತ್ವ ಭೋಕ್ತೃತ್ವ ಇದಾ ಇಲ್ಲವಾ? ಇದು ಒಂದು ಒಳ್ಳೆಯ ಪಾಯಿಂಟ್. ಆತ್ಮಕ್ಕೆ ಕರ್ತೃತ್ವ ಭೋಕ್ತೃತ್ವವಿಲ್ಲ. ಅಂದರೆ ನಾನು ಏನೂ ಮಾಡ್ತಾ ಇಲ್ಲ, ನಾನು ಅದು ಮಾಡಿದೆ ಇದು ಮಾಡಿ, ಏನು ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ನೋಡಿ, ಇನ್ನೊಬ್ಬರು ಮಾಡಿದ್ದಾರೆ ನಾನು ಮಾಡಲಿಲ್ಲ, ಅಥವಾ ನಾನು ಮಾಡ್ತೀನಿ ಇನ್ನೊಬ್ಬರು ಮಾಡ್ತಾರೆ. ಇನ್ನೊಬ್ಬರು ನಾನು ಎಂಬುದು ಯಾರು ಕರ್ತನೇ ಅಲ್ಲ. ಎಲ್ಲವೂ ತೋರ್ತಾ ಇದೆ, ಅರಿವಿದೆ ಅಷ್ಟೇ. ಎಲ್ಲವೂ ತೋರ್ತಾ ಇದೆ, ಸಿನಿಮಾ ಹಾಗೆ ಅರಿವಿದೆ ಅಷ್ಟೇ. ಅರಿವೇ ಅರಿವು ಅಷ್ಟೇ. ಕರ್ತನೇ ಯಾರಿಲ್ಲ. ನಿಮಗೆ ಏನು ಮಾಡಿದ್ದರೂ ನಾನು ಮಾಡ್ತೀನಿ. ಮಗು ನೋಡಿ, ಮಗು ಮಾಡ್ತಾ ಇದ್ದರೆ ನಾನು ಮಾಡುತ್ತಂತ ಇದ್ದೀನಿ ಅನಿಸುವುದೇ ಅಲ್ಲ ಮಗುಗೆ. ನಾನು ಮಾಡಿದ್ದೆ ಎಂದು ಅನಿಸುವುದೇ ಇಲ್ಲ, ಅಭಿಮಾನವೇ ಇಲ್ಲ. ಹಾಗೆ ತನ್ನ ದೇಹ ಮೂಲಕ ಏನೋ ನಡೆಯುತ್ತದೆ, ಇಂದ್ರಿಯಗಳಿಗೆ ಏನೋ ನಡೆಯುತ್ತದೆ, ಮನಸ್ಸಿಗೆ ಏನೇನೋ ಯೋಚನೆಗಳು ಬರುತ್ತದೆ. ನಾನು ಮಾಡ್ತಾ ಇದ್ದೀನಿ ಎಂದು ಅನಿಸುವುದಿಲ್ಲ ಅಷ್ಟೇ. ಜ್ಞಾನಿ ಅಂದರೆ ಏನು? ಅಂತಃಕರಣದಲ್ಲಿ ಯೋಚನೆ ನಡೆಯುತ್ತದೆ, ಬಾಯಿ ಮಾತಾಡ್ತದೆ, ಆದರೆ ನಾನು ಮಾತಾಡ್ತಾ ಇದ್ದೇನೆ ಅನಿಸಲ್ಲ. ನಾನೇನೋ ಹೇಳಿದೆ, ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಆ ನಾನು ಎಂಬುದು ಆತ್ಮಕ್ಕಿಲ್ಲ. ಮನಸ್ಸು ದ್ವಾರ ಏನು ಮಾಡಿದ್ದರೂ ತನಗಿಲ್ಲ. ಏಕೆ? ಆ ಮನಸ್ಸೇ ಇಲ್ಲ ತನಗೆ. ಹೀಗೆ ತಾನು ಕರ್ತೃಭೋಕ್ತೃವಲ್ಲ ಎಂದು ತಿಳ್ಕೊಳ್ತೀವಿ. ಆ ಕರ್ತೃಭೋಕ್ತೃವಲ್ಲ ಎಂಬುದು ಒಂದು ಅಂಶ ಇನ್ನೊಂದು 2 ಅಂಶ. ಈ 2 ಸೇರಿಬಿಟ್ರೆ ಅವಸ್ಥಾತ್ರಯ ವಿವೇಕ ಬರುತ್ತದೆ. ಅವಸ್ಥಾತ್ರಯ ವಿವೇಕ ಹೇಳಿಬಿಟ್ರೆ ಮುಗಿಯಿತು, ಪಂಪದಾರ್ಥ ವಿವೇಕ ಮುಗಿಯಿತು ಅಷ್ಟೇ. ಈ 3 ಪಾಯಿಂಟ್ಸ್ ಇವೆ. ಅವಸ್ಥಾತ್ರಯ ವಿವೇಕ ಸ್ವಲ್ಪ ವಿವರವಾಗಿದೆ ಅಲ್ಲವೇ? ಅವಸ್ಥಾತ್ರಯ ವಿವೇಕದಿಂದ ದ್ವೈತವನ್ನೇ ತೆಗೆದು ಬಿಡ್ತಾನೆ. ಎಲ್ಲವೂ ದ್ವೈತವನ್ನು ತೆಗೆಯುವುದೇ. ಅವಸ್ಥಾ ವಿವೇಕವು ಸ್ವಲ್ಪ ಮಾಂಡುಕ್ಯ ಇದೆ, ಏನೇನೋ ಇದೆ. ಮಾಂಡುಕ್ಯನೂ ತಂದು ಬಿಡ್ತಾರೆ ಸ್ವಾಮೀಜಿ. ಅದು ಹೇಳೋಣ. ಇವತ್ತು ಸಾಕು. ಯಾಕಂದರೆ ಮತ್ತೆ ಇನ್ನೊಂದು ವಿಷಯ ಶುರುವಾಗಿದ್ರೆ ಮತ್ತೆ ಇನ್ನೊಂದು ವಿಷಯ ಆಗುತ್ತೆ. ನಂತರ ನೋಡೋಣ. ಏನಂದರೆ ನಾಳೆ ಶನಿವಾರ ಬೇರೆ ಏನಾದರೂ ಹೇಳ್ತೀವಿ, ಮನುಸ್ಮೃತಿ ಹೇಳ್ತೀವ ನೋಡೋಣ. ಭಾನುವಾರ ಇಂಗ್ಲೀಷ್, ಅದು ಗೀತಾ ಹೇಳ್ತೀನಿ, ಗೀತಾ ಇಂಗ್ಲೀಷು 6ನೇ ಅಧ್ಯಾಯ. ಈಗ ಸೋಮವಾರ ನಾವು ಋಷಿಕೇಶ್ಗೆ ಹೊರಡಬೇಕು, ಅದರಿಂದ ಸೋಮವಾರ ಇರುವುದಿಲ್ಲ. ಸೋಮ ಮಂಗಳ ಬುಧ ಗುರುವಾರ ಸಂಧೆಗೂ ಬರ್ತೀವಿ. ಶುಕ್ರವಾರ ಆಗಬಹುದು, ಆವಾಗ ಆರೋಗ್ಯ ಏನು ಸರಿಯಾಗಿದ್ದರೆ. 4 ದಿವಸ ಪ್ರಯಾಣ, 1 ದಿವಸ ಹೋಗುವುದು ಅಷ್ಟೇನಾ? 22 ಕರೆಕ್ಟ್. 23, 24, 25 ರಾತ್ರಿಗೆ ಬರುವುದು. ಆದ್ದರಿಂದ ಗುರುವಾರ ಶುಕ್ರವಾರ ಮಾಡೋಣ ಅಷ್ಟುವರೆಗೂ. ನಾಳೆ ನಾಡಿದ್ದು ಏನೋ ಸ್ವಲ್ಪ ನಾಳೆ ಇಂಗ್ಲೀಷ್ನಲ್ಲಿ ಮನುಸ್ಮೃತಿ, ಮತ್ತು ನಾಡಿದ್ದು ಒಂದು ಗೀತಾ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇದು ಸೋಮವಾರದಿಂದ 4 ದಿವಸ, ಮತ್ತು ಶುಕ್ರವಾರ ಬಂದಾಗ ಏನಾದರೂ ಹೇಳೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸ.